ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಜೆಡಿಎಸ್ನಿಂದ ಪ್ರತಿಭಟನೆ. ರಾಜ್ಯಪಾಲರ ಅವಹೇಳನಕ್ಕೆ ಖಂಡನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಖಂಡರ ಆಕ್ರೋಶ. ಮುಂದುವರಿದ ಚಿಕ್ಕಬಳ್ಳಾಪುರ ನಗರಸಭೆ ಎಡವಟ್ಟುಗಳು. ಹರಾಜು ಪ್ರಕ್ರಿಯೆಗೆ ಆದೇಶ ನೀಡಿ ಮತ್ತೆ ರದ್ದುಪಡಿಸಿದ ಅಧಿಕಾರಿಗಳು. ಖಾಸಗಿ ಬಸ್ ನಿಲ್ದಾಣ ಬಸ್ ಶುಲ್ಕ ವಸೂಲಿ, ಶೌಚಾಲಯ ನೆಲಸುಂಕ ವಸೂಲಿ ಟೆಂಡರ್ ಮುಂದೂಡಿಕೆ. ಚಿಕ್ಕಬಳ್ಳಾಪುರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಅದ್ಧೂರಿ. 3 ದಿನಗಳಿಂದ ಪೂರ್ವಾರಾಧನೆ, ಮಧ್ಯಾರಾಧನೆ, ಇಂದು ಉತ್ತರ ಆರಾಧನೆ ಮೂಲಕ ಕಾರ್ಯಕ್ರಮಕ್ಕೆ ತೆರೆ. ಗೌರಿ ಗಣೇಶ ಹಬ್ಬಕ್ಕೆ ಸಿದ್ಧವಾಗುತ್ತಿವೆ ಬಾಗೇಬಾಗಿಯ ಗಣೇಶ ಮೂರ್ತಿಗಳು. ಬಾಗೇಪಲ್ಲಿಯಲ್ಲಿ ಪಶ್ಚಿಮ ಬಂಗಾಳದ ಕಲಾವಿದರಿಂದ ಸಿದ್ಧವಾಗುತ್ತಿರುವ ಗಣೇಶ ಮೂರ್ತಿಗಳು. ಪರಿಸರ ಸ್ನೇಹಿ ಗಣಪನಿಗೆ ಆಸಕ್ತಿ. ವಾರ್ತೆಗಳ ವಿವರ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪವೂ ಇದ್ದು, ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಮತ್ತು ಜೆಡಿಎಸ್ನಿಂದ ಪ್ರತಿಭಟನೆ ನಡೆಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಡಾ ಹಗರಣದಲ್ಲಿ ನಿವೇಶನ ಹಂಚಿಕೆ ಸಂಬಂಧ ಹಗರಣ ನಡೆದಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರಕರಣವನ್ನ ತನಿಖೆಗೆ ಆದೇಶ ಮಾಡಿದ್ದು, ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಆಗ್ರಹಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಜಿಲ್ಲಾ ಬಿಜೆಪಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಅಹಿಂದ ನಾಯಕ ಎಂದು ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ವರಸೆ ಬದಲಿಸಿದ್ದು, ದಲಿತರಿಗೆ ತೀರದ ಮೋಸ ಮಾಡಲು ಮುಂದಾಗಿದ್ದಾರೆ. ಎಸ್ಎಸ್ಪಿ ಟಿಎಸ್ಪಿ ಹಣ ಗ್ಯಾರಂಟಿಗಳಿಗೆ ಬಳಸಿಕೊಳ್ಳುವ ಮೂಲಕ ದಲಿತರಿಗೆ ತೀರದ ಮೋಸ ಮಾಡಿದ ಮುಖ್ಯಮಂತ್ರಿಗಳು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ನಡೆಯಲು ಕಾರಣರಾಗಿದ್ದಾರೆ. ಅಲ್ಲದೆ ಮುಡಾದಲ್ಲಿ ನಿವೇಶನ ಪಡೆಯಲು ಪರೋಕ್ಷವಾಗಿ ಪ್ರಭಾವ ಬೀರಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ತನಿಖೆಗೆ ಆದೇಶ ನೀಡಿದ್ದು, ವಿನಾಕಾರಣ ರಾಜ್ಯಪಾಲರ ವಿರುದ್ಧ ಆರೋಪ ಮಾಡುತ್ತಿರುವುದು ವಿಪರ್ಯಾಸ ಎಂದರು. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಇರ್ಬೋದು, ಅವರ ಒಂದು ಕ್ಯಾಬಿನೆಟ್ ಇರ್ಬೋದು, ಎಲ್ಲ ಇದು ಒಂದು ಭ್ರಷ್ಟ ಹಾಗೂ ಗೂಂಡಾ ಸರ್ಕಾರ ಅಂತ ಹೇಳ್ಬಿಟ್ಟು ಇವತ್ತು ನಿರೂಪಣೆ ಆಗಿದೆ. ಯಾಕೆಂದರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರ ಒಂದು ನೇತೃತ್ವದಲ್ಲಿ ಇಡೀ ಕರ್ನಾಟಕದ 39 ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಇವತ್ತು ಭ್ರಷ್ಟ ಹಾಗೂ ಗೂಂಡಾ ಸರ್ಕಾರ ವಿರೋಧಿಸಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏನು ಈ ಒಂದು ಪ್ರತಿಭಟನೆಗೆ ಪ್ರಮುಖ ಕಾರಣ ಏನು ಅಂದರೆ, ಇವತ್ತು ಸಂವಿಧಾನಕ ಹುದ್ದೆ ಆಗಿರ್ತಕ್ಕಂಥ ರಾಜ್ಯಪಾಲರು ಹಾಗೂ ಅವರೊಬ್ಬ ದಲಿತ ರಾಜ್ಯಪಾಲರಾಗಿದ್ದಾರೆ. ಪರಿಶಿಷ್ಟ ಜಾತಿಗೆ ಸೇರಿದಿರ್ತಕ್ಕಂಥ ಒಬ್ಬ ರಾಜ್ಯಪಾಲರಾಗಿರ್ತಕ್ಕಂಥ ಅವ್ರನ್ನ ಇವತ್ತು ಇಡೀ ಸಿದ್ದರಾಮಯ್ಯ ಅವರ ಒಂದು ಕ್ಯಾಬಿನೆಟ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಭ್ರಷ್ಟ ಜಮೀರ್ ಅಹ್ಮದ್ ಇರ್ಬೋದು, ಭ್ರಷ್ಟ ಐವಾನ್ ಡಿಸೋಜಾ ಇರ್ಬೋದು, ಭ್ರಷ್ಟ ಕೃಷ್ಣ ಬೈರೇಗೌಡ ಇರ್ಬೋದು, ಅಂದರೆ ಒಟ್ಟಾಗಿ ಇವರೆಲ್ಲ ಭ್ರಷ್ಟರ ಕೂಟವನ್ನು ಸೇರಿಸಿ ಇವತ್ತು ಕರ್ನಾಟಕ ರಾಜ್ಯವನ್ನು ಆಳ್ತಾ ಇದೆ. ಯಾಕಂದರೆ ಇವತ್ತು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಹೇಳ್ತಾ ಇದ್ದಾರೆ, ಇದೊಂದು ಭ್ರಷ್ಟರ ಕೂಟ, ಭ್ರಷ್ಟರ ಸರ್ಕಾರ, ಗೂಂಡಾ ಸರ್ಕಾರ ಅಂತ ಹೇಳ್ಬಿಟ್ಟು. ಒಂದು ಕಾಲದಲ್ಲಿ ಕೊತ್ವಾಲ್ ರಾಮಚಂದ್ರನ ಕಡೆಯಿಂದ ಬಂದಿರತಕ್ಕಂಥ ಒಂದು ಟೀಮ್ ಏನಿದೆ, ಆ ಟೀಮೇ ಇವತ್ತು ಈ ರಾಜ್ಯವನ್ನು ಆಳ್ತಾ ಇದೆ ಅನ್ನೋ ಒಂದು ರೀತಿಯಲ್ಲಿದೆ. ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥವ್ರನ್ನ ಅತಿ ಗೌರವ ಕೊಡ್ದಿನ ಅವರು ಮಾತನಾಡಿ ಸಿಂಗ್ಯುಲರ್ ಆಗಿ ಮಾತಾಡಿಬಿಟ್ಟು ಇವತ್ತು ಅವರನ್ನು ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಮುತ್ತಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಂಪುಟದ ಬಹುತೇಕ ಸಚಿವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದು, ತಮ್ಮ ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳಲು ರಾಜ್ಯಪಾಲರನ್ನ ಅವಹೇಳನಕಾರಿಯಾಗಿ ಮಾತನಾಡುವ ಮೂಲಕ ರಾಜ್ಯದ ಘನತೆ ಗೌರವಕ್ಕೆ ಧಕ್ಕೆ ತರುತ್ತಿದ್ದಾರೆ. ದಲಿತ ಪರ ಎಂದು ಹೇಳಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಪ್ರಸ್ತುತ ದಲಿತ ದ್ರೋಹಿಯಾಗಿದ್ದಾರೆ.
ಮುಡಾ ಹಗರಣ ಸೇರಿದಂತೆ ಹಲವು ಅಕ್ರಮಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾಕ್ಷಿಯಾಗಿದ್ದು ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ಮುಖಂಡ ಮುನಿರಾಜು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಭ್ರಷ್ಟಾಚಾರಗಳ ಸರಣಿ ಮುಂದುವರಿದಿದ್ದು, ವಾಲ್ಮೀಕಿ ನಿಗಮ ಮತ್ತು ಮುಡಾ ಪ್ರಕರಣಗಳಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಪಾತ್ರ ಇರುವ ಆರೋಪಗಳಿವೆ. ಪರಿಸ್ಥಿತಿ ಹೀಗಿದ್ರೂ ಮುಖ್ಯಮಂತ್ರಿಗಳು ಮೊಂಡುತನ ಪ್ರದರ್ಶನ ಮಾಡಿ ರಾಜೀನಾಮೆ ನೀಡದೆ ಸತಾಯಿಸುತ್ತಿದ್ದು, ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡುವ ಮೂಲಕ ತನಿಖೆಗೆ ಸಹಕಾರ ನೀಡಬೇಕು ಎಂದು ಒತ್ತಾಯಿಸಿದರು. ಅಹಿಂದ ನಾಯಕ, ಸ್ವಚ್ಛ ನಾಯಕ ಎಂಬೆಲ್ಲಾ ಬಿರುದುಗಳು ಈಗ ಸಿದ್ದರಾಮಯ್ಯ ಅವರಿಗೆ ಮಾಯವಾಗಿದ್ದು, ಅವರ ವಿರುದ್ಧವೇ ಆರೋಪ ಬಂದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ತನಿಖೆಗೆ ಸಹಕಾರ ನೀಡಬೇಕಿತ್ತು. ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಅವರ ವಿರುದ್ಧವೂ ಆರೋಪ ಬಂದಾಗ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಿದ ಉದಾಹರಣೆ ಇದೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ರಾಜೀನಾಮೆ ನೀಡದಿರುವುದು ಸರಿಯಲ್ಲ ಎಂದು ಕಿಡಿಕಾರಿದ್ರು. ನಮ್ಮ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಅವರು ಮಾಡಿರ್ತಕ್ಕಂಥ ಭ್ರಷ್ಟ ಹಗರಣಗಳಿರ್ಬೋದು, ಗೂಂಡಾ ನೀತಿಗಳಿರ್ಬೋದು, ಮತ್ತು ಇವತ್ತು ಜನತೆಯ ಮೇಲೆ ನಡೀತಾ ಇರತಕ್ಕಂಥ ಅಪಾರವಾಗಿರ್ತಕ್ಕಂಥ ಇವತ್ತು ಪ್ರತಿಯೊಂದು ದಿವಸ ಕೂಡ ಕೊಲೆಗಳು ಜಾಸ್ತಿ ಆಗಿದೆ, ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ. ಅನೇಕ ರೈತರುಗಳು ಕೂಡ ಇವತ್ತು ಸಫರ್ ಆಗ್ತಾ ಇದ್ದಾರೆ. ರೈತರಲ್ಲ, ಟೋಟಲ್ 8 ಕೋಟಿ ಜನ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಕಷ್ಟವನ್ನು ಅನುಭವಿಸೋ ರೀತಿ ಇದ್ದಾರೆ. ಕೇವಲ ಇವರು 5 ವರ್ಷ ಅಂತ ಹೇಳ್ಬಿಟ್ಟು ಬಂದ ಸರ್ಕಾರ 1.5 ವರ್ಷಕ್ಕೆ ರಾಜ್ಯವನ್ನು ಅಧೋಗತಿಗೆ ತಂದಿದೆ. ರಾಜ್ಯದ ಜನತೆಯು ಕಣ್ಣೀರಲ್ಲಿ ಕೈ ತೊಳೆಯುವ ಮಟ್ಟದಲ್ಲಿ ಇವತ್ತು ಸರ್ಕಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿ ನೋಡಿದ್ರು ಕೂಡ ರೇಪ್ ಕೇಸ್ಗಳು ನೀವು ನೋಡ್ತಾ ಇದ್ದೀರಾ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ PGನಲ್ಲಿ ನಡೆದಿರ್ತಕ್ಕಂಥ ಕೇಸ್ಗಳಿರ್ಬೋದು, ರೇಪ್ ಕೇಸ್ಗಳಿರ್ಬೋದು. ಯಾರಾದರೂ ಮಾತಾಡಿದರೆ ಉಡಾಫೆ ಆನ್ಸರ್ ಹೇಳ್ತಾರೆ. ಈ ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ಇವತ್ತು ನೋಡ್ತಾ ಇದ್ದಾರೆ ಯಾವ ರೀತಿ ಅವರು ಆನ್ಸರ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸಹ ಭ್ರಷ್ಟ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದೇ ದೇಶದ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರನ್ನು ಯಾವ ರೀತಿ ಸಿಂಗುಲರ್ ಆಗಿ ಮಾತಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಆಗಿಬಿಟ್ಟು ಒಬ್ಬ ದೇಶದ ರಾಷ್ಟ್ರಪತಿಯನ್ನು ಯಾವ ರೀತಿ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಆ ಮನುಷ್ಯನಿಗೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಮಾತನಾಡಿ, ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶ ನೀಡಿದ ಘಟನೆಯನ್ನ ಮುಂದಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡಲು ಮುಂದಾಗಿದೆ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ವಿರುದ್ಧ ಹಳೆಯ ಪ್ರಕರಣಗಳನ್ನು ಕೆಣಕಿ ಅವರ ವಿರುದ್ಧ ಆರೋಪ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು, ಇದು ಕಾಂಗ್ರೆಸ್ ಭ್ರಷ್ಟ ರಾಜಕಾರಣಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದ್ರ. ರಾಜ್ಯಪಾಲರನ್ನ ಅವಮಾನಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ ನಡೆ ಅನುಸರಿಸುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ರ. ಮಾಜಿ ಶಾಸಕ ರಾಜಣ್ಣ, ಸೀಕಲ್ ರಾಮಚಂದ್ರೇಗೌಡ, ಮುರಳಿ, ಅಶೋಕ್ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳೇ ಹಾಗೋ ಅಥವಾ ನಗರದ ವಾಸ್ತು ಆಗಿದೆಯೋ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಂದ ಎಡವಟ್ಟುಗಳ ಸರಣಿ ಮಾತ್ರ ಮುಂದುವರೆದಿದೆ. ಮೊನ್ನೆ ತಾನೇ ನಗರಸಭೆ ವಾಣಿಜ್ಯ ಕಟ್ಟಡಗಳ ಹರಾಜು ಪ್ರಕ್ರಿಯೆ ಮುಂದೂಡಿ ನಾಗರಿಕರಿಂದ ಚೀಮಾರಿಗೆ ಗುರಿಯಾಗಿದ್ದ ನಗರಸಭೆ ಇದೀಗ ಮತ್ತೆ ಅದೇ ಹಾದಿ ತುಳಿದಿದೆ. ಹರಾಜು ಪ್ರಕ್ರಿಯೆ ನಡೆಸಲು ಡಂಗೂರ ಸಾರಿ ನಂತರ ರದ್ದುಪಡಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆಯ ವಾಸ್ತು ಸರಿಯಿಲ್ವೋ ಇಲ್ಲವೇ ಚಿಕ್ಕಬಳ್ಳಾಪುರ ನಗರದ ನಾಗರಿಕರ ನಸೀಬೆ ಸರಿಯಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜನಪರ ಕಾರ್ಯಕ್ರಮ ಎಂಬುದು ನಗರಸಭೆಯಲ್ಲಿ ನಡೆಯುತ್ತಿಲ್ಲ. ನಡೆಸಲು ಪ್ರಯತ್ನಿಸಿದ್ರೂ ಅದು ಮುಕ್ತಾಯವಾಗಲು ಬಿಡಲ್ಲ ಎಂಬ ಪರಿಸ್ಥಿತಿ ಇದೆ. ನಗರಸಭೆಗೆ ಆದಾಯ ತಂದುಕೊಡುವ ಒಂದೇ ಒಂದು ಕಾರ್ಯಕ್ರಮ ನಗರಸಭೆಯಿಂದ ಆಗದ ಬಗ್ಗೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಅಧಿಕಾರಿಗಳು ಮಾತ್ರ ಜನರ ಆಕ್ರೋಶದ ಕಡೆ ಗಮನ ನೀಡುತ್ತಿಲ್ಲ ಎಂಬುದು ವಿಶೇಷ. ಕಳೆದ 2 ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದ ವಾಣಿಜ್ಯ ಮಳಿಗೆಗಳ ಹರಾಜು ಮಾಡಲು ನಗರಸಭೆ ಸಿದ್ಧತೆ ನಡೆಸಿತು. ಕರಪತ್ರ ಮುದ್ರಿಸಿ ಹಂಚುವ ಜೊತೆಗೆ ಆಟೋದಲ್ಲಿಯೂ ಪ್ರಚಾರ ಮಾಡಲಾಗಿತ್ತು.
ಆದರೆ ಹರಾಜು ಪ್ರಕ್ರಿಯೆ ನಡೆಯಬೇಕಿದ್ದ ದಿನವೇ ಹರಾಜು ಮುಂದೂಡಿ ಆದೇಶ ನೀಡಲಾಯಿತು. ಇದರಿಂದಾಗಿ ಅಂಗಡಿ ಮಳಿಗೆ ಸಿಗಲಿದೆ ಎಂಬ ಆಸೆಯಲ್ಲಿದ್ದ ಅನೇಕರಿಗೆ ನಿರಾಸೆ ಎದುರಾಯಿತು. ಆಗಸ್ಟ್ 7ರಂದು ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಮತ್ತೊಂದು ಸುತ್ತೋಲೆ ಹೊರಡಿಸಿ ಆಗಸ್ಟ್ 22ರಂದು ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಸ್ ಶುಲ್ಕ ವಸೂಲಿ, ನಗರದ ಬಿಬಿ ರಸ್ತೆಯ ಸರ್ಕಾರಿ ಜೂನಿಯರ್ ಕಾಲೇಜು ಮುಂಭಾಗದಲ್ಲಿರುವ ಸಾರ್ವಜನಿಕ ಶೌಚಾಲಯಗಳ ಬಹಿರಂಗ ಹರಾಜು ನಡೆಸಲು ತೀರ್ಮಾನಿಸಲಾಗಿತ್ತು. ಅಲ್ಲದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನೆಲಸುಂಕ ವಸೂಲಿ, ನಗರಸಭೆಗೆ ಸೇರಿದ ಹುಣಸೆ ಮರಗಳ ಹರಾಜು ಮಾಡಲು ದಿನ ನಿಗದಿ ಮಾಡಲಾಗಿತ್ತು. ಈ ಬಗ್ಗೆಯೂ ಕರಪತ್ರಗಳನ್ನು ಹೊರಡಿಸಿ ಆಟೋಗಳ ಮೂಲಕವೂ ಪ್ರಚಾರ ನಡೆಸಲಾಗಿತ್ತು. ಇಂದು ಹರಾಜು ನಡೆಯಲಿದೆ ಎಂದು ಕಾಯುತ್ತಿದ್ದ ನಾಗರಿಕರಿಗೆ ನಗರಸಭೆ ಮತ್ತೆ ಶಾಕ್ ನೀಡಿದೆ. ಇಂದು ಬೆಳಗ್ಗೆ ಮತ್ತೊಂದು ಸುತ್ತೋಲೆ ಹೊರಡಿಸಿ ಈ ಎಲ್ಲಾ ಹರಾಜು ಪ್ರಕ್ರಿಯೆಗಳನ್ನು ಕಾರಣಾಂತರಗಳಿಂದ ತಾತ್ಕಾಲಿಕವಾಗಿ ಮುಂದೂಡಲಾಗಿದ್ದು ಮುಂದಿನ ಹರಾಜು ದಿನಾಂಕವನ್ನು ಪ್ರಕಟಿಸಲಾಗುವುದು ಎಂದು ಹೇಳುವ ಮೂಲಕ ಕೈ ತೊಳೆದುಕೊಂಡಿದೆ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಹೇಳಿದಂತೆ ನಡೆದುಕೊಳ್ಳುವುದಿಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಹರಾಜು ಪ್ರಕ್ರಿಯೆ ದಿನಾಂಕ ನಿಗದಿ ಮಾಡಿ ಮತ್ತೆ ಮುಂದೂಡಲು ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದು, ಪದೇ ಪದೇ ಹರಾಜು ಪ್ರಕ್ರಿಯೆಗಳನ್ನು ಮುಂದೂಡಲು ರಾಜಕೀಯ ಒತ್ತಡವೇ ಕಾರಣ ಎಂದು ನಾಗರಿಕರು ಆರೋಪಿಸಿದ್ದಾರೆ. ಹರಾಜು ಪ್ರಕ್ರಿಯೆ ರದ್ದಾಗಿರುವ ಹಿಂದೆ ಕಾರಣದ ಜನಪ್ರತಿನಿಧಿಗಳ ಕೈವಾಡವಿದ್ದು, ನಗರಸಭೆ ಆದಾಯಕ್ಕಿಂತ ಸ್ವಯಂ ಪ್ರತಿಷ್ಠೆ ಪ್ರಮುಖ ಎಂದು ಭಾವಿಸಿರುವ ಕಾರಣ ಹರಾಜು ಮುಂದೂಡಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಅಲ್ಲದೆ ನಗರಸಭೆ ವಾಣಿಜ್ಯ ಮಳಿಗೆಗಳನ್ನು ಈಗಾಗಲೇ ಮೀಸಲಾತಿಯಂತೆ ಹಂಚಿ ಹರಾಜಿಗೆ ದಿನ ನಿಗದಿ ಮಾಡಲಾಗಿತ್ತು. ಆದರೆ ಅಂದು ಕೂಡ ಕೊನೆಯ ಕ್ಷಣದಲ್ಲಿ ಹರಾಜು ಪ್ರಕ್ರಿಯೆ ರದ್ದು ಮಾಡಲಾಯಿತು. ಇದರ ಹಿಂದೆಯೂ ಜನಪ್ರತಿನಿಧಿಗಳ ಕೈವಾಡವೇ ಕಾರಣ ಎನ್ನಲಾಗಿದ್ದು, ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸಬೇಕಿದ್ದ ವಾಣಿಜ್ಯ ಮಳಿಗೆಗಳು ನಿರ್ಮಾಣವಾಗಿ ವರ್ಷಗಳೇ ಕಳೆದರೂ ಸಾರ್ವಜನಿಕ ಸೇವೆಗೆ ಸಮರ್ಪಿತವಾಗಿಲ್ಲ. ಇನ್ನು ವರ್ಷಗಳಿಂದ ಅತಿ ಕಡಿಮೆ ಬಾಡಿಗೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಗರಸಭೆ ಅಂಗಡಿ ಮಳಿಗೆಗಳನ್ನು ಮರು ಹರಾಜು ಮಾಡಲು ಹಲವು ಬಾರಿ ದಿನಾಂಕ ನಿಗದಿ ಮಾಡಿ ಒತ್ತಡಕ್ಕೆ ಮಣಿದು ರದ್ದು ಮಾಡಿದ ಆರೋಪಗಳಿವೆ. ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ನಗರಸಭೆ ಆದಾಯಕ್ಕಿಂತ ಬಲಾಢ್ಯರ ಹಿತವೇ ಮುಖ್ಯವಾಗಿದೆಯೇ ಎಂದು ನಾಗರಿಕರು ಪ್ರಶ್ನೆ ಮಾಡುತ್ತಿದ್ದು, ಇದಕ್ಕೆ ಉತ್ತರಿಸಲು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇಲ್ಲವಾಗಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದ ಖಾಸಗಿ ಬಸ್ ನಿಲ್ದಾಣ, ಸಾರ್ವಜನಿಕ ಶೌಚಾಲಯ, ನೆಲಸುಂಕ ಮತ್ತು ಹುಣಸೆ ಮರಗಳಿಂದ ಪ್ರತಿನಿತ್ಯ ಕನಿಷ್ಠ 10,000 ಆದಾಯ ನಗರಸಭೆಗೆ ಬರುತ್ತಿತ್ತು. ಹರಾಜು ಪ್ರಕ್ರಿಯೆ ಮುಂದೂಡುವ ಮೂಲಕ ನಗರಸಭೆ ಆದಾಯಕ್ಕೆ ಕನ್ನ ಹಾಕಲಾಗಿದ್ದು, ಇದು ಮತ್ತೆ ಯಾವಾಗ ಹರಾಜು ನಡೆಯಲಿದೆ ಎಂಬ ಬಗ್ಗೆಯೂ ಸ್ಪಷ್ಟತೆ ಇಲ್ಲವಾಗಿದೆ. ಪ್ರಸ್ತುತ ನಗರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಪ್ರಕಟವಾಗಿದ್ದು, ಶೀಘ್ರದಲ್ಲಿಯೇ ಚುನಾವಣೆ ನಡೆಯುವ ಸೂಚನೆಗಳಿದ್ದು, ನೂತನ ಅಧ್ಯಕ್ಷರು ಅಧಿಕಾರ ವಹಿಸಿಕೊಂಡ ನಂತರವಾದರೂ ಹರಾಜು ಪ್ರಕ್ರಿಯೆ ನಡೆದು ನಗರಸಭೆ ಅಂಗಡಿಗಳು ಬಾಡಿಗೆ ಹೆಚ್ಚಲಿದೆಯಾ ಎಂಬುದನ್ನು ಕಾದು ನೋಡಬೇಕಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಲಿಯುಗದ ಕಾಮಧೇನು ಎಂದೇ ಪ್ರಸಿದ್ಧಿ ಪಡೆದ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಮಂತ್ರಾಲಯದಲ್ಲಿ ಮಂಗಳವಾರ ಆರಂಭಗೊಂಡಿದ್ದು, ಅದೇ ದಿನ ಚಿಕ್ಕಬಳ್ಳಾಪುರದಲ್ಲಿಯೂ ಆರಾಧನಾ ಮಹೋತ್ಸವ ಆರಂಭವಾಗಿದೆ. ಚಿಕ್ಕಬಳ್ಳಾಪುರದ ಗರ್ಲ್ಸ್ ಸ್ಕೂಲ್ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಮಠದಲ್ಲಿ ಭಾನುವಾರದಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದವು. ರಾಯರ ಉತ್ಸವ ಮೂರ್ತಿಗೆ ಗೋಪೂಜೆ, ಗಜಪೂಜೆ ಮತ್ತಿತರ ಪೂಜೆಗಳು ನಡೆದವು. ಪೂರ್ವ ಆರಾಧನಾ ದಿನದಂದು ಸಿಂಹವಾಹನ ಸವಾರಿ, ಮಧ್ಯ ಆರಾಧನಾ ದಿನದಂದು ಮಹಾಪಂಚಾಮೃತಾಭಿಷೇಕ, ಉತ್ತರ ಆರಾಧನಾ ದಿನದಂದು ಸ್ವರ್ಣ ರಥೋತ್ಸವ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳನ್ನು ನಡೆಸಲಾಯಿತು. ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಮಂಗಳವಾರದಿಂದ 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು. ಗುರುಗಳು ವೃಂದಾವನ ಪ್ರವೇಶಿಸಿದ ಈ ದಿನವನ್ನ ದೇಶ ವಿದೇಶಗಳಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಆಗಸ್ಟ್ 20ರಂದು ಪೂರ್ವಾರಾಧನೆ, 21ರಂದು ಮಧ್ಯ ಆರಾಧನೆ ಮತ್ತು 22ರಂದು ಉತ್ತರಾರಾಧನೆ ಯಶಸ್ವಿಯಾಗಿ ನಡೆಯಿತು. 16ನೇ ಶತಮಾನದ ಸಂತರು ಮತ್ತು ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ವೈಷ್ಣವ ಧರ್ಮವನ್ನ ಪ್ರತಿಪಾದಿಸಿದ್ದು, ಮಧ್ವಾಚಾರ್ಯರ
ರಾಯರ ದ್ವೈತ ತತ್ವವನ್ನ ಜನಪ್ರಿಯಗೊಳಿಸಿದ್ರ. ಗುರುಗಳು ವೃಂದಾವನ ಪ್ರವೇಶಿಸಿರುವ ಕ್ಷೇತ್ರವಾಗಿರುವ ಮಂತ್ರಾಲಯದಲ್ಲಿ ಗುರುಗಳ ಆರಾಧನೆ ಆರಂಭವಾದ ದಿನವೇ ಚಿಕ್ಕಬಳ್ಳಾಪುರದ ರಾಯರ ಮಠದಲ್ಲಿಯೂ ಆರಾಧನೆಯ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿ ಇಂದು ಕೊನೆಗೊಂಡವ. ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದರೆ ರಾಯರು ಜೀವಂತವಾಗಿ ವೃಂದಾವನ ಪ್ರವೇಶಿಸಿರುವ ದಿನ. ದೇಶ ವಿದೇಶಗಳಲ್ಲಿ ಆಚರಿಸಲ್ಪಡುವ ಗುರುಗಳ ಆರಾಧನೆ ಹೆಚ್ಚಿನ ಮಠಗಳು ಮತ್ತು ಸಂಸ್ಥೆಗಳಲ್ಲಿ ಪೂರ್ವಾರಾಧನೆಯಿಂದ ಪ್ರಾರಂಭವಾಗುತ್ತದೆ. ಇದನ್ನ ವಾರ್ಷಿಕವಾಗಿ ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯ ಅಥವಾ ಕರ್ನಾಟಕದಲ್ಲಿ ಅನುಸರಿಸುವ ಸಾಂಪ್ರದಾಯಿಕ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದಲ್ಲಿ ಚಂದ್ರನ ಕ್ಷೀಣಿಸುತ್ತಿರುವ 2ನೇ ದಿನ ಆಚರಿಸಲಾಗುತ್ತದೆ. ರಾಘವೇಂದ್ರ ಸ್ವಾಮಿ ವಿಷ್ಣುವಿನ ಶ್ರೇಷ್ಠ ಭಕ್ತರಾಗಿದ್ರ. 1621ರಿಂದ 1671ರವರೆಗೆ ಅವರು ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಶ್ರೀಮಠದ ಮುಖ್ಯಸ್ಥರಾಗಿದ್ರ. ತಮ್ಮ ಜೀವನದಲ್ಲಿ ಹಲವಾರು ಪವಾಡಗಳನ್ನ ನಡೆಸಿರುವ ಅವರು ಮಧ್ವಾಚಾರ್ಯರ ಬೋಧನೆಗಳ ಮೇಲೆ ಹಲವಾರು ಭಜನೆ ಮತ್ತು ವ್ಯಾಖ್ಯಾನಗಳನ್ನ ರಚಿಸಿದ್ರ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಸಮಾಧಿಯನ್ನ ಪ್ರವೇಶಿಸಿದ್ರ. ಅವರು ಸಮಾಧಿ ಸ್ಥಳವನ್ನ ವೃಂದಾವನ ಎಂದು ಕರೆಯಲಾಗುತ್ತದೆ. ಇದು ಮಂತ್ರಾಲಯದಲ್ಲಿದೆ. ಮಂತ್ರಾಲಯದಲ್ಲಿರುವ ವೃಂದಾವನ ಮಾದರಿಯಲ್ಲಿಯೇ ಚಿಕ್ಕಬಳ್ಳಾಪುರದಲ್ಲಿಯೂ ರಾಯರ ವೃಂದಾವನ ನಿರ್ಮಿಸಿ ಪೂಜೆಗಳನ್ನ ನಿರ್ವಹಿಸಲಾಗುತ್ತಿದೆ. ಗುರುವಿನ ಪ್ರಾರ್ಥನೆ ಮಾಡಿದ್ರೆ ಎಲ್ಲಾ ವಿಘ್ನಗಳು ದೂರವಾಗುತ್ತವೆ ಎಂಬುದು ನಂಬಿಕೆ. ಚಿಕ್ಕಬಳ್ಳಾಪುರದ ರಾಯರ ದೇವಾಲಯಕ್ಕೆ ವರ್ಷ ಭಕ್ತರ ಸಂಖ್ಯೆ ಹೆಚ್ಚುತ್ತಿದ್ದು, ಈ ಬಾರಿಯ ಆರಾಧನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಾಯರ ಕೃಪೆಗೆ ಪಾತ್ರರಾದ್ರ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನೆ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶಿರಸ್ಸಿನಿಂದ ಪಾದದವರೆಗೂ ಗುರುಗಳ ಸ್ಮರಣೆ ಮಾಡಿದ್ರೆ ನಮಗೆ ಬರುವಂತಹ ವಿಘ್ನಗಳೆಲ್ಲ ಕಳೆದು ನಮ್ಮ ಕಾರ್ಯ ಎಲ್ಲ ಸಿದ್ಧಿಯಾಗುತ್ತೆ ಅನ್ನೋದು ಶಾಸ್ತ್ರ. ಹಾಗೆ ಕಲಿಯುಗ ಕಲ್ಪತರು ಅನಿಸಿಕೊಂಡಂಥ ಶ್ರೀಮದ್ ರಾಘವೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಇವತ್ತು 3ನೇ ದಿನ, ಶ್ರಾವಣ ಮಾಸ ಕೃಷ್ಣ ಪಕ್ಷ ಪ್ರಥಮ, ದ್ವಿತೀಯ ಮತ್ತು ತೃತೀಯ ದಿನಗಳಂದು ಶ್ರೀಮದ್ ರಾಘವೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ನಡೆಯುತ್ತೆ. ಶ್ರೀಮದ್ ರಾಘವೇಂದ್ರ ತೀರ್ಥರು 353 ವರ್ಷಗಳ ಹಿಂದೆ ಸಶರೀರರಾಗಿ ಬೃಂದಾವನ ಪ್ರವೇಶಿಸಿ 700 ವರ್ಷ ಮಹಿಮಾ ರೂಪದಿ ಅಂತ ಒಂದು ಕೀರ್ತನೆಯಲ್ಲಿ ಬರುವ ರೀತಿಯಲ್ಲಿ ಬೃಂದಾವನದ ಒಳಗಿನಿಂದ ಎಲ್ಲ ಭಕ್ತರನ್ನು ಹರಿಸ್ತಾ ಇದ್ದಾರೆ. ಈ ಮಠ ಚಿಕ್ಕಬಳ್ಳಾಪುರದಲ್ಲಿ 1981ನೇ ಇಸವಿಯಲ್ಲಿ ನಡೆದಾಡುವ ದೇವರು, ವಿಶ್ವಸಂತ ಅಂತ ಹೆಸರೇ ಪಡೆದಿದ್ದ ಪೇಜಾವರ ಮಠಾಧೀಶರಾಗಿದ್ದ ಆಗಿನ ಪೇಜಾವರ ಮಠಾಧೀಶರಾಗಿದ್ದಂತಹ ಶ್ರೀ ವಿಶ್ವೇಶತೀರ್ಥ ಸ್ವಾಮಿಗಳ ಅಮೃತ ಹಸ್ತಗಳಿಂದ ಶಿಲಾನ್ಯಾಸ ನೆರವೇರಲ್ಪಡ್ತು. ಆವತ್ತಿನ ಕಾಲಕ್ಕೆ ಮಂತ್ರಾಲಯ ಮಠದ ಮಠಾಧೀಶರಾಗಿದ್ದಂಥ ಶ್ರೀ ಸುಷಿಮೇಂದ್ರ ತೀರ್ಥ ಸ್ವಾಮಿಗಳು ಅಲ್ಲಿಂದ ದಯಮಾಡಿಸಿ ಅಲ್ಲಿನ ಮೂಲ ಬೃಂದಾವನದ ಮೃತ್ತಿಕೆಯನ್ನು ನಮಗೆ ಅನುಗ್ರಹಿಸಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಮಂತ್ರಾಲಯದಿಂದ ಚಿಕ್ಕಬಳ್ಳಾಪುರದವರೆಗೂ ಕಾಲ್ನಡಿಗೆಯಲ್ಲಿ ಅದನ್ನು ತೊಗೊಂಡು ಬಂದು ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಇಲ್ಲಿ ಪ್ರತಿಷ್ಠಾಪನೆ ಆಯಿತು. ಅಂದಿನಿಂದ ಇಂದಿನವರೆಗೂ ಅನಾಚೂನವಾಗಿ ಎಲ್ಲ ಶಾಸ್ತ್ರವಿಹಿತವಾಗಿ ಎಲ್ಲ ಕೈಂಕರ್ಯಗಳು ನಡೀತಾ ಇದೆ. ಆರಾಧನೆ ಪ್ರಯುಕ್ತ ಕಳೆದ 3 ದಿನಗಳಿಂದ ರಾಯರ ಮಠವನ್ನ ಹೂವು ಮತ್ತು ವಿದ್ಯುತ್ ದೀಪಾಲಂಕಾರಗಳೊಂದಿಗೆ ಸಿಂಗರಿಸಲಾಗಿತ್ತು. ಅಲ್ಲದೆ ಮಂಗಳವಾರದಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಠದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವೃಂದಾವನದಿಂದಲೇ ಭಕ್ತರನ್ನ ಹರಿಸುತ್ತಿರುವ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಭಕ್ತ ವೃಂದವೇ ಇದ್ದು, ಆರಾಧನೆಯ ವೇಳೆ ರಾಯರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಮುಖ್ಯವಾಗಿ ಚಿಕ್ಕಬಳ್ಳಾಪುರದಲ್ಲಿರುವ ರಾಯರ ಮಠ ವಿಶ್ವೇಶ್ವ ತೀರ್ಥದಿಂದ ಶಿಲಾನ್ಯಾಸಗೊಂಡಿತ್ತು. ಪೂರ್ವ ಆರಾಧನೆಯೊಂದಿಗೆ ಆರಂಭವಾದ ರಾಯರ 353ನೇ ಆರಾಧನಾ ಮಹೋತ್ಸವ ಉತ್ತರ ಆರಾಧನೆಯೊಂದಿಗೆ ಇಂದು ಮುಕ್ತಾಯವಾಗಿದ್ದು, ದೇವಾಲಯಕ್ಕೆ ಆಗಮಿಸುವ ಎಲ್ಲ ಭಕ್ತರಿಗೂ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಅಲ್ಲದೆ ಸಂಜೆ ಸಂಗೀತ ಕಾರ್ಯಕ್ರಮದೊಂದಿಗೆ ರಾಯರ ಆರಾಧನಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ. ನಮಸ್ಕಾರ, ನನ್ನ ಹೆಸರು ರಾಧಿಕಾ ಅಂತ. ನಾವು ಇಲ್ಲಿನವರೇ, ಚಿಕ್ಕಬಳ್ಳಾಪುರದವರು. ನಾವು ಪ್ರತಿ ಗುರುವಾರ ಬರ್ತಾ ಇರ್ತೀವಿ ರಾಯರ ಮಠಕ್ಕೆ. ಇಲ್ಲಿ ರಾಯರ ಆರಾಧನೆ ನಡೀತಾ ಇದೆ. 353ನೇ ವರ್ಷದ ಆರಾಧನೆ ನಡೀತಾ ಇದೆ. ಪೂರ್ವಾರಾಧನೆ, ಮಧ್ಯಾರಾಧನೆ ಅಂತ ಈ ದಿನ ಕಡೆ ಆರಾಧನೆ ನಡೀತಾ ಇದೆ. ಇಲ್ಲಿ ಎಲ್ಲ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಹಾಗೆ ರಾಯರು ಎಲ್ಲರಿಗೂ ಸಕಲಪ್ರದ ಕರುಣಾಮಯರು ಅಂತ ಹೇಳ್ತಾರೆ. ಹಾಗೆ ಭಕ್ತಾದಿಗಳು ಬಂದು ಅವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇಲ್ಲಿ ಈ ದೇವಸ್ಥಾನದ ಟ್ರಸ್ಟವರಾಗಿರ್ಬೋದು, ಇಲ್ಲಿ ಸೇವೆ ಸಲ್ಲಿಸೋರಾಗಿರ್ಬೋದು, ಪೂಜೆ ಮಾಡೋ ಅರ್ಚಕರಾಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿನ ಕರ್ತವ್ಯವನ್ನು
ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಬಂದ ಭಕ್ತಾದಿಗಳನ್ನು ಕೂಡ ಹಾಗೆಯೇ ಅವರು ಪ್ರೀತಿಯಿಂದ ಮಾತಾಡಿಸಿ ಅವರ ಕಷ್ಟ ಸುಖಗಳನ್ನು ಕೇಳ್ತಾ ಅವರಿಗೆ ರಾಯರ ಅನುಗ್ರಹ ಆಗಲಿ ಅಂತ ನೆರವೇರಿಸ್ಕೊಡ್ತಾ ಇದ್ದಾರೆ. ಈ ದಿನ ಸಂಜೆ ಕೂಡ ಸಂಗೀತ ಕಾರ್ಯಕ್ರಮ ಇದೆ. ಹಾಗೆ ಎಲ್ಲ ಭಕ್ತಾದಿಗಳು ಬರಬೇಕು, ರಾಯರ ಕೃಪೆಗೆ ಪಾತ್ರರಾಗಬೇಕು. ರಾಯರು ಯಾರನ್ನು ಬಿಡಲ್ಲ, ಎಲ್ಲರನ್ನೂ ಹರಿಸ್ತಾರೆ. 3 ದಿನ ರಾಯರು ಬೃಂದಾವನದಲ್ಲಿ ಕಣ್ಣು ತೆರೆದು ನೋಡ್ತಿರ್ತಾರೆ. ಹಾಗೆ ಯಾರ ಕಷ್ಟ ಕಾರ್ಪಣ್ಯಗಳಿದ್ರೂ ಸದಾ ಅವರನ್ನ ಹರಿಸಿ ಹಾರೈಸ್ತಾರೆ. ಎಲ್ಲರೂ ಬನ್ನಿ, ರಾಯರ ಆರಾಧನೆಗೆ ಬರಬೇಕು ಅಂತ. ನನ್ನ ಹೆಸರು ನಳಿನಾ ಅಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಜತಾಂ ಕಲ್ಪವೃಕ್ಷಾಯ, ಕಲ್ಪವೃಕ್ಷ ಅನ್ನೋದು ಆ ಶ್ಲೋಕದಲ್ಲೇ ಇದೆ. ಏನು ಅಂದರೆ ಕಲ್ಪವೃಕ್ಷ ಯಾವ ರೀತಿ ಎಲ್ಲ ಬೇಡಿದ ವರಗಳನ್ನೆಲ್ಲ ಕಲ್ಪವೃಕ್ಷ ಯಾವ ರೀತಿ ಕೊಡುತ್ತೆ ಅನ್ನೋದು ಎಷ್ಟು ಸತ್ಯನೋ ಹಾಗೆ ರಾಯರ ಆರಾಧನೆ ಮತ್ತು ಪೂಜೆ ದೇವಾಲಯಕ್ಕೆ ಬಂದು ಪ್ರತಿಯೊಬ್ಬರ ಭಕ್ತಾದಿಗಳು ಬೇಡಿದಂತಹ ಬೇಡಿಕೆಗಳನ್ನ ಈಡೇರಿಸಿ ಆ ರಾಯರು ಬೃಂದಾವನದಿಂದನೇ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಡಲ್ಲೇ ಬರ್ತೀವಿ 700 ವರ್ಷಗಳು ಅಂತ. ಅಷ್ಟು ವರ್ಷಗಳು ಸಾಧನೆ ಮಾಡಿ ಆ ರಾಯರು ಸಮಾಧಿಯಾಗಿ ಅದರೊಳಗಿಂದನೇ ಎಲ್ಲ ಭಕ್ತಾದಿಗಳನ್ನು ಕರುಣಿಸ್ತಾ ಇರ್ತಾರೆ. ಈ 3 ದಿನವೂ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷವೂ ಇದೇ ರೀತಿ ಹೆಚ್ಚಿನ ಭಕ್ತಾದಿಗಳು ಬಂದು ರಾಯರ ದರ್ಶನ ಪಡೆದು ಅನುಗ್ರಹ ಪಡೆಯಬೇಕೆಂದು ಕೇಳ್ಕೊತಾ ಇದ್ದೀನಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಹಿಂದೂಗಳ ಪವಿತ್ರ ಹಬ್ಬ ಗೌರಿ ಗಣೇಶ ಹಬ್ಬವನ್ನು ದೇಶದಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇದೊಂದು ಭಾವನಾತ್ಮಕ ಹಬ್ಬವಾಗಿದ್ದು 2-3 ತಿಂಗಳುಗಳ ಹಿಂದಿನಿಂದಲೇ ಹಬ್ಬದ ತಯಾರಿ ನಡೆಸಲಾಗುತ್ತದೆ. ಇನ್ನು ಇದೇ ಹಬ್ಬಕ್ಕೆ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಸರ್ಜನೆ ಮಾಡಲಿದ್ದು, ಇದಕ್ಕಾಗಿ ಯುವ ಪಡೆಗಳು ಸಿದ್ಧವಾಗುತ್ತಿವೆ. ಗೌರಿ ಗಣೇಶ ಹಬ್ಬ ಎಂದರೆ ಎಲ್ಲರಿಗೂ ಸಂಭ್ರಮ. ಹೌದು, ಮಹಿಳೆಯರಿಗೆ ತಮ್ಮ ಅಣ್ಣಂತಿರು ಅರಿಶಿನ ಕುಂಕುಮ ತರುವ ಸಂಭ್ರಮವಾದರೆ, ಮಕ್ಕಳಿಗೆ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಕುಣಿದು ಕುಪ್ಪಳಿಸುವ ಸಂಭ್ರಮ. ಇನ್ನು ಮನೆಯ ಹಿರಿಯರಿಗೆ ಹಬ್ಬಕ್ಕೆ ಅಗತ್ಯವಿರುವ ಸಾಮಗ್ರಿ ತಂದುಕೊಡುವ ಜವಾಬ್ದಾರಿ. ಹಾಗಾಗಿ ಮನೆ ಮಂದಿಗೆಲ್ಲ ಸಂಭ್ರಮ ನೀಡುವ ಏಕೈಕ ಹಬ್ಬ ಎಂದರೆ ಅದು ಗೌರಿ ಗಣೇಶ ಹಬ್ಬ. ಇದೀಗ ಹಬ್ಬ ಸಮೀಪಿಸಿದ್ದು, ಬಾಗೇಪಲ್ಲಿಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಈಗಲೇ ಆರಂಭವಾಗಿದೆ. ಬಯಲುಸೀಮೆ ಭಾಗದಲ್ಲಿ ಮದುವೆಯಾಗಿರುವ ಸಹೋದರಿಯರಿಗೆ ಸಹೋದರನ ಕಡೆಯಿಂದ ಅರಿಶಿನ ಕುಂಕುಮ ಬಾಗಿನ ನೀಡಿ ಶುಭ ಕೋರುವ ಸಂಪ್ರದಾಯವಿದೆ. ಯಾವ ಹಬ್ಬಕ್ಕೆ ಬಂದರೂ ಬರದಿದ್ದರೂ ಗೌರಿ ಗಣೇಶ ಹಬ್ಬಕ್ಕೆ ಮಾತ್ರ ತಪ್ಪದೇ ಅಣ್ಣ ಅಥವಾ ತಮ್ಮ ಬರುವ ಪ್ರೀತಿಪೂರ್ವಕ ಕಾತುರ ಮಹಿಳೆಯರಿಗೆ ಇದ್ದೇ ಇರುತ್ತದೆ. ಇದೊಂದು ಭಾವನಾತ್ಮಕ ಆಚಾರವಾಗಿದ್ದು, ತವರು ಮನೆಯವರು ಚೆನ್ನಾಗಿರಲಿ ಎಂದು ಮಹಿಳೆಯರು ಹರಿಸಿದ್ರೆ, ಸಹೋದರಿ ಮತ್ತು ಕುಟುಂಬ ಚೆನ್ನಾಗಿರಲಿ ಎಂದು ಸಹೋದರ ಶುಭ ಹಾರೈಸುವ ಸಂಪ್ರದಾಯ ಪ್ರಾಚೀನವಾಗಿದೆ. ಗ್ರಾಮೀಣ ಭಾಗದ ಯುವ ಜನರು ಚಂದ ವಸೂಲಿ ಮಾಡಿ ಗಣೇಶ ಮೂರ್ತಿಗಳನ್ನು ಖರೀದಿಸಿ ಪ್ರತಿಷ್ಠಾಪನೆ ಮಾಡಿ ಸಡಗರದಿಂದ ಗಣೇಶೋತ್ಸವ ಆಚರಿಸುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾವೈಕ್ಯತೆ ಮೆರೆಯುವ ನಿಟ್ಟಿನಲ್ಲಿ ಮುಸ್ಲಿಂ ಕ್ರೈಸ್ತ ಧರ್ಮೀಯ ಯುವಕರು ಹಲವೆಡೆ ಗಣೇಶೋತ್ಸವದಲ್ಲಿ ಭಾಗಿಯಾಗುತ್ತಾರೆ. ಇದರ ಭಾಗವಾಗಿ ಹಬ್ಬ ಹಲವು ತಿಂಗಳುಗಳು ಬಾಕಿ ಇರುವಾಗಲೇ ಗಣೇಶ ಮೂರ್ತಿಗಳ ತಯಾರಿಸುವ ಕಾರ್ಯ ಆರಂಭವಾಗುತ್ತದೆ. ಬಾಗೇಪಲ್ಲಿ ಪಟ್ಟಣದ ಕಾರ್ಪೊರೇಷನ್ ಬ್ಯಾಂಕ್ ಹಿಂಭಾಗದಲ್ಲಿ ಕೋಲ್ಕತ್ತಾ ಮೂಲದ ಕಾರ್ಮಿಕರು ಗಣೇಶ ಮೂರ್ತಿಗಳ ತಯಾರಿಕಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಸುಮಾರು 2 ತಿಂಗಳುಗಳ ಹಿಂದೆಯೇ ಜೇಡಿಮಣ್ಣು ಸಂಗ್ರಹ ಮಾಡಿ 5-6 ಮಂದಿಯ ತಂಡ ವಿವಿಧ ವಿನ್ಯಾಸಗಳಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿದ್ದಾರೆ. ಈಗಾಗಲೇ 200ಕ್ಕೂ ಹೆಚ್ಚು ಮೂರ್ತಿಗಳನ್ನು ತಯಾರಿಸಿದ್ದು, ಬೇಡಿಕೆ ಆಧರಿಸಿ ಮತ್ತಷ್ಟು ಮೂರ್ತಿಗಳನ್ನು ತಯಾರಿಸುವ ಯೋಜನೆಯಲ್ಲಿದ್ದಾರೆ. ಸದ್ಯಕ್ಕೆ 5, 3, 10ರಿಂದ 15 ಅಡಿಗಳಷ್ಟು ಎತ್ತರದ ಮೂರ್ತಿಗಳನ್ನು ತಯಾರಿಸಿದ್ದು, ಯಾರಾದರೂ ಮುಂಗಡವಾಗಿ ಇನ್ನೂ ಎತ್ತರ ಅಥವಾ ವಿನ್ಯಾಸಗಳನ್ನು ಬಯಸಿದರೆ ತಯಾರಿಸಿ ಕೊಡುತ್ತಾರೆ. ಸಂಪೂರ್ಣ ಜೇಡಿ ಮಣ್ಣಿನ ಮೂರ್ತಿಗಳನ್ನು ತಯಾರಿಸುತ್ತಿದ್ದು, ಸಿಂಹ, ಹುಲಿ, ನವಿಲು, ಇಲಿ, ಕಮಲ, ಹಸು ಮತ್ತಿತರ ಪೀಠಾಸನ ಗಣಪನ ಮೂರ್ತಿಗಳನ್ನು ನಿರ್ಮಿಸಲಾಗಿದೆ. ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿರುವ ಕೋಲ್ಕತ್ತಾ ಮೂಲದ ಕಾರ್ಮಿಕ ನಾನಿ ಮಾತನಾಡಿ,
ಪ್ರತಿ ಗೌರಿ ಗಣೇಶ ಹಬ್ಬಕ್ಕೂ ಗಣಪನ ಮೂರ್ತಿಗಳ ತಯಾರಿ ಹಬ್ಬದ 3 ತಿಂಗಳ ಮುಂಚಿತವಾಗಿಯೇ ಆರಂಭಿಸಲಾಗುತ್ತದೆ. ವರ್ಷದಿಂದ ವರ್ಷಕ್ಕೆ ಮೂರ್ತಿಗಳ ಎತ್ತರ, ವಿನ್ಯಾಸಗಳಲ್ಲಿ ಬದಲಾವಣೆ ಮತ್ತು ಹೊಸತನಕ್ಕೆ ಒತ್ತು ನೀಡಲಾಗುತ್ತದೆ. ಮೂರ್ತಿಗಳ ತಯಾರಿಕೆಗೆಂದೇ ಮಾಲೀಕರು ಕರೆ ತಂದಿದ್ದು ಅವರು ಸೂಚಿಸುವ ರೀತಿಯಲ್ಲಿ ವಿನ್ಯಾಸ ಮಾಡಿಕೊಡುತ್ತೇವೆ. ಮೂರ್ತಿಗಳ ಬೆಲೆ ಮಾರಾಟದ ಬಗ್ಗೆ ಮಾಲೀಕರೇ ನೋಡಿಕೊಳ್ಳುತ್ತಾರೆ ಎಂದ್ರ. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಂಜನಗೂಡು ತಾಲೂಕು ದಲಿತ ಸಂಘಟನೆ ಒಕ್ಕೂಟದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಮೈಸೂರು ಮತ್ತು ಊಟಿ ರಸ್ತೆಯನ್ನು ತಡೆದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಲಾಯಿತು. ದಲಿತ ಯುವಕನಿಗೆ ಹೇರ್ ಕಟ್ ಮಾಡಲು ನಿರಾಕರಿಸಿ ಇರಿದು ಕೊಂದಿರುವ ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಒತ್ತಾಯಿಸಲಾಯಿತು. ದಲಿತರಿಗೆ ನ್ಯಾಯ ಕೊಡಿಸಲಾಗದ ರಾಜ್ಯ ಸರ್ಕಾರಕ್ಕೆ, ದಲಿತರಿಗೆ ನ್ಯಾಯ ಕೊಡಿಸಲಾದ ಕೇಂದ್ರ ಸರ್ಕಾರಕ್ಕೆ. ದಲಿತ ಯುವಕನಿಗೆ ಹೇರ್ ಕಟ್ ಮಾಡಲು ನಿರಾಕರಿಸಿ ಇರಿದು ಕೊಂದಿರುವ ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ನಂಜನಗೂಡು ದಲಿತ ಸಂಘಟನೆಗಳಿಂದ ಒತ್ತಾಯಿಸಲಾಯಿತು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದಿದೆ. ಸಂವಿಧಾನ ಜಾರಿಯಾಗಿ 75 ವರ್ಷ ತುಂಬಿದೆ. ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿರುವುದು ದುರಂತ ಎಂದು ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದಲ್ಲಿ ಇಂತಹ ದುರ್ಘಟನೆಗಳು ನಡೆದಾಗಲೆಲ್ಲ ಸರ್ಕಾರಗಳು ತಾತ್ಕಾಲಿಕವಾಗಿ ಕಾನೂನು ಪರಿಹಾರವಾಗಿ ಕಂಡುಕೊಂಡು ಮುಂದೆ ಸಾಗಿದೆಯಷ್ಟೇ. 70ರ ದಶಕದಲ್ಲಿ SC ST ದೌರ್ಜನ್ಯ ವಿಶೇಷ ಕಾಯ್ದೆ ಜಾರಿಗೆ ತಂದಿದ್ರು. ಪ್ರತಿನಿತ್ಯ ದೌರ್ಜನ್ಯಗಳು ನಡೆಯುತ್ತಲೇ ಇದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದ ಪರಿಶಿಷ್ಟ ಜಾತಿಯ ಯುವಕನನ್ನ ಅದೇ ಗ್ರಾಮದ ಮುದುಕಪ್ಪ, ಅಂದಪ್ಪ, ಹಡಪಾದಪ್ಪ ಎಂಬುವರು ಜಾತಿಯ ಹೆಸರಿನಲ್ಲಿ ಕೊಲೆ ಮಾಡಿರುವುದು ಸಾಕ್ಷಿಯಾಗಿದೆ ಎಂದ್ರ. ಯಾವುದೇ ಸರ್ಕಾರ ಬಂದರೂ ಅಸ್ಪೃಶ್ಯತೆ ಮಾತ್ರ ಉಳಿದುಕೊಂಡಿದೆ. ಅನೇಕ ಮುಖ್ಯಮಂತ್ರಿಗಳು ಅಸ್ಪೃಶ್ಯತೆ ತಡೆ ದೌರ್ಜನ್ಯ ಕಾನೂನು ಬಿಗಿಗೊಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಂತಹ ಘಟನೆಗಳು ನಡೆದಾಗ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ನೇರ ಹೊಣೆಗಾರರನ್ನಾಗಿ ಮಾಡಬೇಕೆಂದು ಅನೇಕ ವರ್ಷಗಳಿಂದ ಸಂಘಟನೆಗಳು ಹೋರಾಡುತ್ತಲೇ ಇದ್ದರೂ ಉಪಯೋಗವಾಗಿಲ್ಲ ಎಂದ್ರ. ಈ ಘಟನೆಗೆ ಸಂಬಂಧಿಸಿ ಜಿಲ್ಲಾಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡಿ ಸರ್ಕಾರ ಕಾನೂನು ತಿದ್ದುಪಡಿ ಮಾಡಿ ತಪ್ಪಿತಸ್ಥ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ದಲಿತ ಸಂಘಟನೆಯ ಮುಖಂಡರು ಒತ್ತಾಯಿಸಿದ್ರ. ನಂತರ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರಿಗೆ ಮನವಿ ಸಲ್ಲಿಸಿದ್ರ. ಮಾಡಿಕೊಳ್ಳುವಂತ ಕ್ಷೌರ ಅಂಗಡಿಯನ್ನು ಅಮಾನುಷವಾಗಿ ಆ ಒಂದು ಕತ್ತರಿಯಿಂದ ಚುಚ್ಚಿ ಕೊಲೆ ಮಾಡುವುದನ್ನು ಖಂಡಿಸಿ ಇವತ್ತು ನಂಜನಗೂಡು ದಲಿತ ಸಂಘಟನೆಗಳ ಒಕ್ಕೂಟ ಒಂದು ರಸ್ತೆ ತಡೆ ಚಳವಳಿ ಮಾಡೋ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಣ ಮಾಡ್ತಾ ಇದೆ. ಏನಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ ಅಂತಂದ್ರೆ, ಸ್ವತಂತ್ರ ಬಂದು 75 ವರ್ಷ ಆಯಿತು. ಈಗ 1950ಕ್ಕೆ ಸಂವಿಧಾನ ಜಾರಿ ಆಯಿತು. ಈ ಬರ್ತಕ್ಕಂಥ 2025ಕ್ಕೆ ಅದು ಸುಧಾ 75 ವರ್ಷ ಆಗ್ತಾ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸಂವಿಧಾನ ಬಂದು 75 ವರ್ಷ ಆದರೂ ಸುಧಾ ಈ ಅಸ್ಪೃಶ್ಯದ ಆಚರಣೆಗಳು ಕಾನೂನು ಬಾಹಿರ ಅಂತ ಗೊತ್ತಿರೋ ಸುಧಾ ಯಾವ ಸರ್ಕಾರಗಳು, ಅದು ಎಂಥ ಸರ್ಕಾರಗಳಾಗಿರಲಿ, ಯಾವ ಸರ್ಕಾರಗಳು ಅದನ್ನು ಇದುವರೆಗೆ ಇತ್ತು ಪರಿಣಾಮಕಾರಿಯಾಗಿ ಇಂಥ ಅಸ್ಪೃಶ್ಯ ಆಚರಣೆ ನಿರ್ಮೂಲನೆ ಮಾಡೋಕ್ಕೆ ಆಗಿಲ್ಲ. ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಅತಿಥಿ ಮಾಡ್ತಾ ಇದ್ದೀವಿ. ಅವನಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕು. ನ್ಯಾಯಾಲಯದಲ್ಲಿ 1 ವರ್ಷದ ಒಳಗಡೆ ತೀರ್ಪು ಬರೋ ರೀತಿಯಲ್ಲಿ ಸರ್ಕಾರ ಮುತುವರ್ಜಿ ವಹಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇವೆ. ಇನ್ನು ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆ ಒಕ್ಕೂಟದ ತಾಲೂಕು ಅಧ್ಯಕ್ಷ ನಗರ್ಲೆ ವಿಜಯಕುಮಾರ್, ಕಾರ್ಯ ಬಸವಣ್ಣ, ಅಭಿ ನಾಗಭೂಷಣ್, ಪ್ರಶಾಂತ್, ಜಯಶಂಕರ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ.
100 ಕಾರುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಮೆಗಾಸ್ಟಾರ್ ಪದ್ಮವಿಭೂಷಣ ಚಿರಂಜೀವಿ ಅವರ 69ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಚಿಕ್ಕಬಳ್ಳಾಪುರ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿದ್ದು, ಆಂಧ್ರದ ಸಿನಿಮಾ ಪ್ರಭಾವ ಸ್ವಲ್ಪ ಹೆಚ್ಚಾಗಿಯೇ ಇರುವ ಹಿನ್ನೆಲೆಯಲ್ಲಿ ಚಿರಂಜೀವಿ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಿಸಲಾಯಿತು. ಹೌದು, ಮೆಗಾಸ್ಟಾರ್ ಎಂದರೆ ಚಿಕ್ಕಬಳ್ಳಾಪುರದಲ್ಲಿ ಹುಚ್ಚು ಅಭಿಮಾನಿಗಳಿದ್ದಾರೆ. ಚಿರಂಜೀವಿ ಒಬ್ಬ ನಟನಾಗಿ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲಿಯೂ ಅಗ್ರಗಣ್ಯರಾಗಿದ್ದಾರೆ. ಚಿರಂಜೀವಿ ಬ್ಲಡ್ ಬ್ಯಾಂಕ್, ಚಿರಂಜೀವಿ ಐ ಬ್ಯಾಂಕ್, ಚಿರಂಜೀವಿ ಆಕ್ಸಿಜನ್ ಬ್ಯಾಂಕ್, ಹೀಗೆ ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿರುವ ನಟ ಚಿರಂಜೀವಿ. ಅದೆಷ್ಟೋ ಮಂದಿ ಅಂಧರ ಬಾಳಿಗೆ ಬೆಳಕಾಗಿದ್ದಾರೆ. ಅಲ್ಲದೆ ರಕ್ತದಾನದ ಮೂಲಕ ಪ್ರಖ್ಯಾತಿ ಪಡೆದಿರುವ ಚಿರಂಜೀವಿ ಅಭಿಮಾನಿಗಳು ಸದಾ ಸಹಾಯಕ್ಕೆ ಮುಂದೆ ಇರುತ್ತಾರೆ. ಮೆಗಾಸ್ಟಾರ್ ಚಿರಂಜೀವಿ 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದು ಇಂದಿಗೂ ತಮ್ಮ ಅಭಿನಯ ಮುಂದುವರಿಸಿದ್ದಾರೆ. ಅಲ್ಲದೆ ಪ್ರಜಾ ರಾಜ್ಯಂ ಪಕ್ಷ ಕಟ್ಟಿ ಕೇಂದ್ರ ಸಚಿವರಾಗಿಯೂ ಕಾರ್ಯನಿರ್ವಹಿಸಿರುವ ಚಿರಂಜೀವಿ ಇದೀಗ ರಾಜಕೀಯದಿಂದ ವಿಮುಖರಾಗಿ ಅಭಿನಯದಲ್ಲಿಯೂ ವಿರಳರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಚಿರಂಜೀವಿ ಅವರಿಗೆ ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಮಾತ್ರವಲ್ಲದೆ ಇಡೀ ದೇಶ ಮತ್ತು ವಿದೇಶಗಳಲ್ಲಿಯೂ ಅಭಿಮಾನಿಗಳಿದ್ದು, ಅವರ ಹುಟ್ಟುಹಬ್ಬ ಬಂದರೆ ರಕ್ತದಾನ ಮಾಡುವುದು, ನೇತ್ರದಾನ ಮಾಡುವ ಕಾರ್ಯದಲ್ಲಿ ಅವರ ಅಭಿಮಾನಿಗಳು ಸದಾ ತೊಡಗಿದ್ದಾರೆ. ಇಂದು ಚಿರಂಜೀವಿ ಅವರ 69ನೇ ಜನ್ಮದಿನವಾಗಿದ್ದು, ಚಿಕ್ಕಬಳ್ಳಾಪುರದ ಚಿರಂಜೀವಿ ಅಭಿಮಾನಿಗಳು ನಗರದ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಚಿರಂಜೀವಿ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಅಭಿಮಾನ ಮೆರೆದ್ರ. ಅಲ್ಲದೆ ಸುಮಾರು 20 ವರ್ಷಗಳ ಹಿಂದೆ ಬಿಡುಗಡೆಯಾಗಿ ಆಗಿನ ಕಾಲದಲ್ಲಿ ಇಡೀ ದೇಶದಲ್ಲಿಯೇ ಖ್ಯಾತಿ ಪಡೆದಿದ್ದ ಇಂದ್ರ ಸಿನಿಮಾವನ್ನ ಇಂದು ಚಿಕ್ಕಬಳ್ಳಾಪುರ ನಗರದ ಬಾಲಾಜಿ ಚಿತ್ರಮಂದಿರದಲ್ಲಿ ಮರು ಪ್ರದರ್ಶನ ಮಾಡಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದು ವಿಶೇಷವಾಗಿತ್ತು. ಏನಿವತ್ತು ಚಿರಂಜೀವಿ 69ನೇ ವರ್ಷದ ಹುಟ್ಟುಹಬ್ಬ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಕಡೆಯೂ ಕರ್ನಾಟಕದಲ್ಲಿ ಆಂಧ್ರಗಿನ ಎಸ್ಪೆಷಲಿ ಆಗಿ ನಮ್ಮ ಕರ್ನಾಟಕದಲ್ಲಿ ಏನು ಅವರು ಫ್ಯಾಮ್ಲಿ ಅಂದರೆ ನಮ್ಮ ಫ್ಯಾಮ್ಲಿಗಿನ ಹೆಚ್ಚಾಗಿ ಅವ್ರನ್ನ ಪ್ರೀತಿ ಮಾಡ್ತೀವಿ. ಏನು ಚಿಂತಾಮಣಿ ಆಗಿರ್ಬೋದು, ಗೌರಿಬಿದನೂರು ಆಗಿರ್ಬೋದು, ಮಂಚನಹಳ್ಳಿ ಆಗಿರ್ಬೋದು, ಶಿಡ್ಲಘಟ್ಟ ಆಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ಬೆಂಗಳೂರು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಎಲ್ಲ ಕಡೆಯೂ ಆಲ್ಮೋಸ್ಟ್ ಇವತ್ತು ಮಾಡ್ತಾಯಿದ್ದಾರೆ. ಇನ್ನೇನು ಮುಂದಿನ ತಿಂಗಳಲ್ಲಿ ಫೆಬ್ರವರಿ 2ನೇ ತಾರೀಕು, ಸೆಪ್ಟೆಂಬರ್ 2ನೇ ತಾರೀಕು ಪವನ್ ಕಲ್ಯಾಣ್ ಅವ್ರದ್ದು ಹುಟ್ಟುಹಬ್ಬ ಆಚರಿಸ್ತಾರೆ. ನಮ್ಮ ಬಾಬು ತಂಡ ಏನಿದೆಯೋ ಆಶ್ರಮಗಳಲ್ಲಿ ಹೋಗಿ ಅವರು ಅವ್ರ ಹೆಸರಲ್ಲಿ ಸುಮಾರು ವರ್ಷಗಳಿಂದ ಅವರು ಮಾಡ್ಕೊಂಡು ಬಂದಿರ್ತಾರೆ. ಏನಿವತ್ತು ಎಲ್ಲನೂ ನಮ್ಮ ಮೆಗಾ ಫ್ಯಾಮ್ಲಿ ಏನೇ ಕಾರ್ಯಕ್ರಮ ಆದ್ರೂ ಅಭಿಮಾನಿಗಳು ಕೆಲಸ ಕಾರ್ಯ ಬಿಟ್ಟು ಒಂದು ಕಾರ್ಯಕ್ರಮ ಅಂದಾಗ ಟೈಮ್ ವೇಸ್ಟ್ ಮಾಡಿದ್ರೂ ಅವ್ರ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಏನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಿರ್ಬೋದು, ಗಿಡ ನೀಡೋದಾಗಲಿ, ಬ್ಲಡ್ ದಾನ ಆಗಲಿ, ಅನ್ನದಾನ ಆಗಲಿ, ಪೂಜೆ ಕಾರ್ಯಕ್ರಮಗಳಾಗಲಿ, ಮತ್ತೊಂದು ಯಾವುದಕ್ಕೂ ಏನೂ ಒಂದು ಇದು ಇಲ್ದಿರ ಮಾಡ್ಕೊಂಬರ್ತಾ ಇದ್ವಿ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ಪದವಿ ಪೂರ್ವ ಕಾಲೇಜಿನ ಬಳಿ ವಾಸಿಸುವ ನಿವಾಸಿಗಳು ಚರಂಡಿ, ರಸ್ತೆ ಸೇರಿದಂತೆ ಮೂಲ ಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದು, ಕೂಡಲೇ ಸೌಕರ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಸ್ಥಳೀಯ ಪಟ್ಟಣ ಪಂಚಾಯಿತಿ ಮುಂಭಾಗ ಇಂದು ಪ್ರತಿಭಟನೆ ನಡೆಸಿದರು. ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ಪದವಿ ಪೂರ್ವ ಕಾಲೇಜಿನ ಬಳಿ ವಾಸಿಸುವ ನಿವಾಸಿಗಳು ಮೂಲಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ಇಂದು ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಸ್ಥಳೀಯ ನಿವಾಸಿ ಮುನಿರಾಜು ಮಾತನಾಡಿ, ಸುಮಾರು ವರ್ಷಗಳಿಂದ ಮೂಲ ಸೌಕರ್ಯಗಳಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದು ಚರಂಡಿ, ರಸ್ತೆ ಇಲ್ಲದ ಕಾರಣ ಪರದಾಡುವಂತಾಗಿದೆ ಎಂದು ಅಳಲು ತೋಡಿಕೊಂಡರು. ಈ ಪ್ರದೇಶದ ಜನರು ಶೌಚಾಲಯ ಸಮಸ್ಯೆ ಎದುರಿಸುತ್ತಿದ್ದು, ಈ ಭಾಗದಲ್ಲಿ ಬಂಡೆ ಇರುವ ಕಾರಣ ಶೌಚಾಲಯಕ್ಕೆ ಗುಂಡಿ ತೋಡುವುದು ಕಷ್ಟಕರವಾಗಿದೆ. ಈ ಹಿಂದೆ ಪಟ್ಟಣ ಪಂಚಾಯಿತಿಯಿಂದ ಒಂದು ಶೌಚಗುಂಡಿ ತೋಡಿಸಿಕೊಟ್ಟಿದ್ರು. ಇದೀಗ ಅದೇ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಇದರಿಂದ ನಿವಾಸಿಗಳಿಗೆ ಮತ್ತಷ್ಟು ಸಮಸ್ಯೆಯಾಗಲಿದೆ. ಹಾಗಾಗಿ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸಲು ಅಧಿಕಾರಿಗಳು ಮುಂದಾಗಬೇಕೆಂದು ಒತ್ತಾಯಿಸಿದ್ರು. ಸ್ಥಳಕ್ಕೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಿವಾಸ್ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವಿ ಆಲಿಸಿದ್ರು. ಬಳಿಕ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿದ್ರ. ಮನೆ ನಿರ್ಮಾಣ ಮಾಡುತ್ತಿರುವವರಿಗೆ ನೋಟಿಸ್ ನೀಡಿ ಅವರಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸುವಂತೆ ತಿಳಿಸುತ್ತೇನೆ. ಜೊತೆಗೆ ಈ ಭಾಗದಲ್ಲಿ ಕೂಡಲೇ ಸ್ವಚ್ಛಗೊಳಿಸುವಂತೆ ಸಿಬ್ಬಂದಿಗೆ ಸೂಚನೆ ನೀಡುವುದಾಗಿ ಭರವಸೆ ನೀಡಿದ್ರ. ಅದು ಒಂದಿಸಲಾಗುವಂತಂದ್ರೆ ಆಲ್ರೆಡಿ ಟೆಂಡರ್ ಆಗಿದೆ, ಕಾಂಟ್ರಾಕ್ಟರ್ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ವರ್ಕ್ ಆರ್ಡರ್ ಅವರು ಕಾಂಟ್ರಾಕ್ಟರ್ ಅರ್ಧ ಕೆಲಸ ಮಾಡಿದ್ರೆ ಮತ್ತೆ ಪೇಮೆಂಟ್ ಆಗಿಲ್ಲ ಅಂತ ಒಂದ್ ನಿಮಿಷ ಹೇಳ ರೋಡ್ ಅಲ್ಲ, ಇಡೀ ಟೌನ್ ಅಲ್ಲಿ ಎಲ್ಲಾ ಕಡೆ ಕೆಲವು ಕಡೆ ಕೆಲಸ ಮಾಡ್ತಾರೆ, ಕೆಲವು ಕಡೆ ಕೆಲಸ ಮಾಡಿಲ್ಲ. ಈಗ ಮತ್ತೆ ಕೆಲಸ ಮಾಡ್ತಾರೆ. ಇದು ನಗರೋತ್ಥಾನದಲ್ಲಿ ರಸ್ತೆ ಇದೆ, ಆಲ್ರೆಡಿ ರಸ್ತೆ ಇದೆ, ರಸ್ತೆ ಆಗತ್ತೆ. ಇನ್ನೊಂದು ಪೈಪ್ ಲೈನ್ ನೀರು ರಸ್ತೆ ಇಲ್ಲ ಸರ್, ಒಂದ್ ನಿಮಿಷ ಆಗತ್ತೆ, ರಸ್ತೆ ಮಾಡ್ತಾರೆ. ನಗರೋತ್ಥಾನದಲ್ಲಿ ಅವಕಾಶ ಮಾಡ್ಕೊಂಡಿದೆ. ನಗರೋತ್ಥಾನ ಸ್ಕೀಮ್ ಅಂತ ನೀವು ಹೇಳಿದ್ರಲ್ಲ, ಏನ್ ದುಡ್ಡು ರಿಲೀಸ್ ಆಗಿದೆ ಅಂತ ಹೇಳಿದ್ರೆ, ಅದು ದುಡ್ಡು ರಿಲೀಸ್ ಆಗಿರೋದಲ್ಲ, ಸ್ಕೀಮ್ ಬಂದಿರೋದು ನಗರೋತ್ಥಾನ ಅಂತ ಯೋಜನೆ ಟೆಂಡರ್ ಆಗಿದೆ. ಡಿಸ್ಟ್ರಿಕ್ಟ್ ಲೆವೆಲ್, ನಮ್ಮ ಹಂತದಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಹಂತದಲ್ಲಿ ಟೆಂಡರ್ ಆಗಿದೆ. ಆ ಟೆಂಡರ್ ಅಲ್ಲಿ ನೀವು ಹೇಳ್ತಕ್ಕಂಥ ರಸ್ತೆನೂ ಇದೆ. ನಾನು ವಿಚಾರ ತಿಳ್ಕೊಂಡು ಇಂಜಿನಿಯರ್ ಹತ್ರ ಇದೆ ಸರ್, ರಸ್ತೆ ಮಾಡಬೇಕು, ಗುತ್ತಿಗೆದಾರರು ಇನ್ನೂ ಮಾಡಿಲ್ಲ, ರಸ್ತೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ರಸ್ತೆ ಆಗತ್ತೆ. ಇನ್ನ ಚರಂಡಿ ಆಗ್ಬೇಕು ಅಂದಿರ, ಅದು ಮೋಸ್ಟ್ಲಿ ನಮ್ಮ ಪ್ರಕಾರ ರಸ್ತೆ ಪಕ್ಕ ಮತ್ತು ಚರಂಡಿನೂ ಅವಕಾಶ ಮಾಡಿರ್ತಾರೆ. ಒಂದ್ ನಿಮಿಷ, ಈಗ ಬಿಟ್ಟು ಜಾಗ ಮುಚ್ಚುತ್ತಾ ಇದಾರೆ ಅಂದ್ರಲ್ಲ, ಯಾರು ಸೈಟ್ ಮಾಡ್ತಾ ಇದ್ದಾರೆ. ಸೈಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ರದ್ದು ಏನಾರ ದಾಖಲೆಗಳು ಇರ್ತವೆ. ಓಕೆ, ಅದು ಈಗ ಸುಮ್ನೆ ಅವ್ರು ಮುಟ್ಟಿ ಅಂದ್ರೆ, ಈಗ ಅವರು ಏನೇ ಒಂದ್ ಕೆಲಸ ಮಾಡ್ಬೇಕಂದ್ರೆ ಅವ್ರು ದಾಖಲೆ ಇಲ್ಲದೆ ಯಾರು ಕೆಲಸ ಮಾಡಕ್ ಹೌದಲ್ಲ? ಆಯ್ತು, ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ನಾನು ಅದನ್ನ ತಾಲೂಕು ಆಫೀಸ್ಗೆ ಬರೀತೀನಿ. ಅದು ಜಾಗ ಯಾವ್ದು ನಮ್ಮ ಲಿಮಿಟಿಗೆ ಬರುತ್ತೋ, ನಮ್ಮ ಮುನ್ಸಿಪಾಲಿಟಿ ಖಾತೆ ಇದೆಯೋ ಅಥವಾ ತಾಲೂಕು ಆಫೀಸರ್ ಖಾತೆ ಇದೆಯೋ, ನಾನು ಅಳತೆ ಮಾಡಿಸ್ಬೇಕು. ಸುಮ್ನೆ ಏಕಾಕಿ ನಾವು ಮಾತಾಡೋದ್ರಿಂದ, ಈಗ ನೀವು ಹೇಳಿದ್ರಿ ಅಂತ ನಾನು ಅದು ಜಾಗ ಹೌದಾ ಅಲ್ಲ ಅಂತ ಒಂದು ನಿರ್ಧಾರ ಆಗುತ್ತೆ. ಹೌದಲ್ಲ ಅಂತಂದ್ರೆ ನಾವು ಮುಲಾಜಿಂದ ಬಂದು ತೆರವುಗೊಳಿಸ್ತೀವಿ. ಅದ್ರ ವಿಚಾರದಲ್ಲಿ ಎರಡು ಮಾತಿಲ್ಲ. ಬಟ್ ಅದಕ್ಕೆ ಮುಂಚೆ ನಿಮ್ ಮನವಿ ಮೇಲೆ ಈಗ ತಹಶೀಲ್ದಾರ್ಗೂ ಮಾರ್ಕ್ ಮಾಡಿದಿರ, ತಾವು ಎಲ್ಲ ಕರೆಕ್ಟ್ ಆಗಿ ಬರ್ತಿದ್ದೀರಾ. ತಹಶೀಲ್ ತೆಗೆಸ್ಬಿಟ್ಟು ಒಂದ್ ವಾರದೊಳಗೆ ಒಂದ್ 8 ದಿವಸದೊಳಗೆ ತಗ್ಸೋಣಂತೆ. ತೆಗೆಸ್ಬಿಟ್ಟು ಅದು ಅವ್ರದೇ ಬರುತ್ತಾ ಅಥವಾ ಬೇರೆದು ಬರುತ್ತಾ ಅನ್ನೋದು ನಿರ್ಧಾರಣೆ ಮಾಡೋಣಂತೆ. ನಿರ್ಧಾರಣೆ ಮಾಡಿ ಅವ್ರದ್ದಲ್ಲ ಅಂತಂದ್ರೆ ನಮ್ಮ ಪೌರ ಕಾರ್ಮಿಕರ ಸಿಬ್ಬಂದಿನೇ ಕರ್ಕೊಂಡ್ಬಂದು ನಮ್ಮ JCB ನಾವು ತೆರವುಗೊಳಿಸ್ತೀವಿ. ಆಯ್ತಾ? ಇನ್ನು ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಬಾಲಪ್ಪ, ಶಿವಣ್ಣ ಸೇರಿದಂತೆ ಬಾಪೂಜಿ ನಗರದ ನಿವಾಸಿಗಳು ಹಾಜರಿದ್ರ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುವ ಜೊತೆಗೆ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುವ ಜೊತೆಗೆ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ದೊಡ್ಡಬಳ್ಳಾಪುರ ನಗರದ ತಾಲೂಕು ಕಚೇರಿ ವೃತ್ತದಲ್ಲಿ ಕಾಂಗ್ರೆಸ್ ನಾಯಕ ಐವಾನ್ ಡಿಸೋಜಾ ಪ್ರತಿಕೃತಿ ದಹಿಸುವ ಮೂಲಕ ಬಿಜೆಪಿ ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು.
ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ರಾಮಕೃಷ್ಣ ಮಾತನಾಡಿ, ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಖಾಸಗಿ ವ್ಯಕ್ತಿಗಳು ನೀಡಿರುವ ದೂರುಗಳ ಬಗ್ಗೆ ತನಿಖೆಗೆ ಅನುಮತಿ ನೀಡಿದ ಕೂಡಲೇ ರಾಜ್ಯಪಾಲರ ವಿರುದ್ಧ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಬೆಂಬಲಿಗರು ಅತ್ಯಂತ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಅವರನ್ನು ವೈಯಕ್ತಿಕವಾಗಿ ತೇಜೋವಧೆ ಮಾಡುತ್ತಿರುವುದು ಅತ್ಯಂತ ಖಂಡನೀಯ ಎಂದರು. ಸಾಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರ ಹುದ್ದೆಯ ಘನತೆಯನ್ನು ಅರಿಯದ ಕಾಂಗ್ರೆಸ್ ನಾಯಕರು ಅವರ ವಿರುದ್ಧ ಅವಹೇಳನಕಾರಿಯಾಗಿ ಟೀಕೆಗಳನ್ನು ಮಾಡುತ್ತಿದ್ದಾರೆ. ಹಾದಿ ಬೀದಿಯಲ್ಲಿ ಅವರ ಪ್ರತಿಕೃತಿ ಸುಡುವ ಹೀನ ಕೃತ್ಯಕ್ಕೆ ಇಳಿದಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಬಂದ ಆರೋಪಗಳ ಬಗ್ಗೆ ತನಿಖೆಗೆ ಆದೇಶಿಸುವುದು ರಾಜ್ಯಪಾಲರಿಗೆ ಸಂವಿಧಾನ ನೀಡಿರುವ ಅಧಿಕಾರ. ಇದು ಹಿಂದೆಯೂ ನಡೆದಿದೆ. ಅತ್ಯಂತ ವಿವೇಚನಾಯುಕ್ತವಾಗಿ ಕಾನೂನು ತಜ್ಞರೊಡನೆ ಸಮಾಲೋಚಿಸಿ ಪ್ರಕರಣದ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಪರಾಮರ್ಶಿಸಿ ತನಿಖೆಗೆ ಆದೇಶ ನೀಡಿರುವ ರಾಜ್ಯಪಾಲರ ನಡೆಯನ್ನು ಖಂಡಿಸುವುದು, ಅವರ ಪ್ರತಿಕೃತಿಯನ್ನು ಸುಡುವುದು ಕಾಂಗ್ರೆಸ್ ನಾಯಕರು ಸಂವಿಧಾನಕ್ಕೆ ಮಾಡುತ್ತಿರುವ ಅಪಮಾನ ಎಂದರು. ಇಂತಹ ಕೃತ್ಯಗಳನ್ನು ಪೊಲೀಸರ ಸಮ್ಮುಖದಲ್ಲಿಯೇ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಳ್ಳಬೇಕಿದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಅರಸೀಕೆರೆ ನಗರಸಭಾ ಚುನಾವಣೆ ರಣಕಣದಲ್ಲಿ ಶಾಸಕ ಶಿವಲಿಂಗೇಗೌಡರ ಬಣ ಮೇಲುಗೈ ಸಾಧಿಸಿದ್ದು, ಸಮೀವುಲ್ಲಾ ಅಧ್ಯಕ್ಷರಾಗಿ, ಮನೋಹರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 31 ಸದಸ್ಯರಿರುವ ನಗರಸಭೆಯಲ್ಲಿ ಕೆಲ ತಿಂಗಳ ಹಿಂದೆ 7 ಮಂದಿ ಜೆಡಿಎಸ್ ಸದಸ್ಯರು ಅನರ್ಹಗೊಂಡ ಕಾರಣ ಪ್ರಸ್ತುತ 24 ಸದಸ್ಯ ಸಂಖ್ಯಾಬಲವನ್ನು ಅರಸೀಕೆರೆ ನಗರಸಭೆ ಹೊಂದಿದೆ. ಅರಸೀಕೆರೆ ನಗರಸಭೆಯಲ್ಲಿ ಜೆಡಿಎಸ್ನ 15, ಬಿಜೆಪಿಯ 6, ಕಾಂಗ್ರೆಸ್ನ 1 ಮತ್ತು ಪಕ್ಷೇತರ 2 ಸದಸ್ಯರಿದ್ದಾರೆ. ಚುನಾವಣೆಗೂ ಮುನ್ನ ಜೆಡಿಎಸ್ ತಮ್ಮ ಪಕ್ಷದ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗಿತ್ತು. ಈ ನಡುವೆ ಜೆಡಿಎಸ್ ನಗರಸಭಾ ಸದಸ್ಯ ಈಶ್ವರ್ ಇಂದು ಬೆಳಗ್ಗೆ ಜಿಲ್ಲಾಧಿಕಾರಿಗೆ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದರಿಂದ ಜೆಡಿಎಸ್ ಸದಸ್ಯರ ಸಂಖ್ಯೆ 13ಕ್ಕೆ ಕುಸಿದು ಚುನಾವಣೆ ರೋಚಕ ತಿರುವು ಪಡೆಯಿತು. ಶಾಸಕ ಕೆಎಂ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರಿ ಶಾಸಕರಾಗಿ ಆಯ್ಕೆಯಾದ ನಂತರ ನಗರಸಭೆ ಜೆಡಿಎಸ್ನ ಎಲ್ಲಾ ಸದಸ್ಯರು ಜೆಡಿಎಸ್ನಲ್ಲಿಯೇ ಉಳಿದಿದ್ರು. ಹಾಗಾಗಿ ನಗರಸಭಾ ಚುನಾವಣೆ ಭಾರಿ ಕುತೂಹಲಕ್ಕೆ ಎಡೆ ಮಾಡಿತು. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಾದ ನಂತರ ಜೆಡಿಎಸ್ ನಾಯಕರು ನಗರಸಭೆ ವಶಕ್ಕೆ ಪಡೆಯಲು ತೀವ್ರ ಯತ್ನ ನಡೆಸಿದ್ರು. ಆದರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡರು ತಂತ್ರ ಹೂಡಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾದರು. ಸುಮಾರು 1 ತಿಂಗಳಿನಿಂದ ಭಾರೀ ಚರ್ಚೆಗೆ ಕಾರಣವಾಗಿದ್ದ ಅರಸೀಕೆರೆ ನಗರಸಭಾ ಚುನಾವಣೆ ಕುತೂಹಲದಿಂದ ಅಂತ್ಯಗೊಂಡಿದೆ. ಇನ್ನು ನಗರಸಭೆ ಮುಂಭಾಗದಲ್ಲಿ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಮೆರವಣಿಗೆ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದ್ರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. 78ನೇ ಸ್ವತಂತ್ರ ಸಂಭ್ರಮಾಚರಣೆಯಲ್ಲಿದ್ದರೂ ರಸ್ತೆ, ನೀರು, ಮೂಲ ಸೌಕರ್ಯಕ್ಕಾಗಿ ಪ್ರತಿಭಟನೆ ನಡೆಸುವ ಪರಿಸ್ಥಿತಿಯಲ್ಲಿರುವುದು ವಿಪರ್ಯಾಸ ಎಂದು ಕರವೇ ದೊಡ್ಡಬಳ್ಳಾಪುರ ತಾಲೂಕು ಅಧ್ಯಕ್ಷ ಹಮಾಂ ವೆಂಕಟೇಶ್ ಅಸಮಾಧಾನ ವ್ಯಕ್ತಪಡಿಸಿದರು. ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ನಗರಸಭೆ ದುರಾಡಳಿತಕ್ಕೆ ಹೇಳಿದಿಕ್ಕಾರ, ಮಧ್ಯವರ್ತಿಗಳ ಹಾವಳಿ ತಪ್ಪಿಸದ ನಗರ ಆಡಳಿತಕ್ಕೆ ಹೇಳಿದಿಕ್ಕಾರ. ದೊಡ್ಡಬಳ್ಳಾಪುರ ನಗರಸಭೆಯ ಮುಂಭಾಗದಲ್ಲಿ ನಗರಸಭೆ ದುರಾಡಳಿತ, ಒಳಚರಂಡಿ ಅವ್ಯವಸ್ಥೆ ಹಾಗೂ ಮಳೆ ನೀರು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲದಿರುವುದನ್ನು ಖಂಡಿಸಿ ಕರವೇ ತಾಲೂಕು ಘಟಕದಿಂದ ಇಂದು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಹಮಾಂ ವೆಂಕಟೇಶ್, 2011 ಜನಗಣತಿ ಅನುಸಾರ ದೊಡ್ಡಬಳ್ಳಾಪುರ ನಗರದಲ್ಲಿ 90,000 ಜನಸಂಖ್ಯೆ ಇತ್ತು. ಸದ್ಯ ನಾವು 2024ರಲ್ಲಿದ್ದೇವೆ. ಈ ಜನಸಂಖ್ಯೆಗೆ ಪೂರಕವಾಗಿ ನಗರಸಭೆ ಮೂಲಸೌಕರ್ಯ ವ್ಯವಸ್ಥೆ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಳೆ ಬಂದಾಗ ನಗರದ ಪ್ರಮುಖ ರಸ್ತೆಗಳ ಜೊತೆಗೆ ತಾಲೂಕು ಕಚೇರಿ ವೃತ್ತದಲ್ಲೂ ಮಳೆ ನೀರು ನಿಂತು ಕೆರೆಯಾಗುತ್ತದೆ. ಈ ಹಿಂದೆ ಮಳೆ ಬಂದಾಗ ಹೋಟೆಲ್ಗಳಿಗೆ, ಸರ್ಕಾರಿ ಶಾಲೆ ಆವರಣಕ್ಕೂ ನೀರು ನುಗ್ಗಿತು.
ಆದರೆ ಯಾವುದೇ ಕ್ರಮ ವಹಿಸಿಲ್ಲ. ಅನುಕೂಲಸ್ಥರಿಗೆ ಮಾತ್ರ ಮಧ್ಯವರ್ತಿಗಳಿಂದ ನಗರಸಭೆಯಲ್ಲಿ ಖಾತೆಯಾಗುತ್ತದೆ. ಉಳಿದಂತೆ ಬಡವರಿಗೆ ಯಾವುದೇ ಸೌಲಭ್ಯಗಳು ನಗರಸಭೆಯಿಂದ ಸಿಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ. ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ದೊಡ್ಡಬಳ್ಳಾಪುರ ತಾಲೂಕು ನಗರಸಭೆ ಮುಂದೆ ಒಂದು ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ ಮಳೆಗಾಲದ ಶುರುವಾಗಿ ಅರ್ಧನೇ ಮುಗಿದಿದೆ. ನಗರಾಡಳಿತ ಯಾವುದೇ ಮುಂಜಾಗ್ರತೆ ಕ್ರಮ ತಗೊಂಡಿಲ್ಲ. ಏನಿವತ್ತು ತಾಲೂಕು ಕಚೇರಿ ಮುಂದೆ, IB ಸರ್ಕಲ್ಲು, ರೈಲ್ವೆ ಸ್ಟೇಷನ್ನು ಇಲ್ಲೆಲ್ಲ ಮಳೆ ನೀರು ಬಂದರೆ ಸಾರ್ವಜನಿಕರು ಓಡಾಡೋಕ್ಕೆ ಆಗದೇ ಇರೋಂಥ ದುಸ್ಥಿತಿಲಿ ಇದ್ದೀವಿ. ಅಳಮಳಿಗೆ ಸರ್ಕಲಲ್ಲಿ ಶಾಲೆ ಆವರಣಕ್ಕೆ ನೀರು ನುಗ್ಗಿರುವಂಥ ಘಟನೆಗಳು ನಡೀತಾ ಇದ್ದಾವೆ. ಇವತ್ತು ಈ ಎಲ್ಲ ವಿಚಾರಗಳು, ಆಮೇಲೆ ನಗರದಲ್ಲಿ ನಗರಾಡಳಿತ ಭವನದಲ್ಲಿ ಮಧ್ಯವರ್ತಿಗಳ ಹಾವಳಿ ವಿಪರೀತ ಆಗಿರೋದ್ರಿಂದ ಪೌರಾಯುಕ್ತರು ಬಂದರು ಕೇವಲ 15 ದಿವಸ ಆಗಿದೆ, ಅವರ ಗಮನಕ್ಕೆ ತಂದಿದ್ದೀವಿ. ಅವರು ಸಹ ನಮಗೆ ಸಹಕಾರ ಕೊಟ್ಟು ಎಲ್ಲ ಸರಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ದೊಡ್ಡಬಳ್ಳಾಪುರ ನಗರ ಅತಿ ವೇಗವಾಗಿ ಬೆಳೀತಾ ಇದೆ. 2011ರ ಜನಗಣತಿ ಪ್ರಕಾರ 90,000 ಜನಸಂಖ್ಯೆ ಇದ್ದಂಥ ನಗರ ಇವತ್ತು 2024ಕ್ಕೆ ಬಂದಿದ್ದೀವಿ. ಇಲ್ಲಿ ನಗರಸಭೆಯ ಆಡಳಿತ ಭವನಗಳು ದೊಡ್ಡವಾದವು, ಆದರೆ ಸಾರ್ವಜನಿಕರಿಗೆ ಏನು ಅನುಕೂಲ ಆಯಿತು ಅನ್ನೋದು ಇದುವರೆಗೂ ಗೊತ್ತಿಲ್ಲದೆ ಇರೋವಂಥ ವಿಚಾರ. ಸಾರ್ವಜನಿಕರು ದಿನ ಪರದಾಡುವಂಥ ಸ್ಥಿತಿ ಆಗಿದೆ. ಇಲ್ಲಿ ನಗರಾಡಳಿತ ತುಂಬ ನಿಷ್ಕ್ರಿಯ ಆಗಿದೆ. ಈ ಒಂದು ನಿಷ್ಕ್ರಿಯತೆಯನ್ನು ತೊರೆದು ಕೆಲಸ ಮಾಡಬೇಕು ಅಂತ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇದನ್ನು ಹೀಗೆ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ನಗರಸಭೆಗೆ ಬೀಗ ಜಡಿಯೋದ್ರ ಮುಖಾಂತರ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಕೇಳ್ಕೊತಾ ಇದ್ದೀನಿ. ಅಮ್ಮ ವೆಂಕಟೇಶ್, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಕುಮಾರ್ ಶೆಟ್ಟಿ ಬಣ, ತಾಲೂಕು ಅಧ್ಯಕ್ಷ. ನಗರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಕರವೇ ತಾಲೂಕು ಘಟಕ ನಗರಸಭೆ ಪೌರಾಯುಕ್ತ ಕಾರ್ತಿಕ್ ಈಶ್ವರ್ ಅವರಿಗೆ ಮನವಿ ಸಲ್ಲಿಸಿದ್ರ. ಮನವಿ ಸ್ವೀಕರಿಸಿ ಮಾತನಾಡಿದ ಅವರು, ರಸ್ತೆ ಗುಂಡಿಗಳ ದುರಸ್ತಿಗೆ ಮಳೆ ಅಡ್ಡಿ ಉಂಟು ಮಾಡುತ್ತಿದ್ದು, ಮಳೆ ಕಡಿಮೆಯಾದಾಗ ಕೂಡಲೇ ದುರಸ್ತಿ ಮಾಡಲಾಗುತ್ತದೆ. ಉಳಿದಂತೆ ಇತರೆ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ವಹಿಸಲಾಗಿದ್ದು, ಆದಷ್ಟು ಬೇಗ ನಗರಸಭೆ ವ್ಯಾಪ್ತಿಯ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತದೆ ಎಂದರ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಲು ಚರಂಡಿ ವ್ಯವಸ್ಥೆ ಕಲ್ಪಿಸದ ನಗರಾಡಳಿತಕ್ಕೆ ಹೇಳಿ ಧಿಕ್ಕಾರ. ಚರಂಡಿಯ ವ್ಯವಸ್ಥೆಯನ್ನು ಸರಿಪಡಿಸದ ನಗರಾಡಳಿತಕ್ಕೆ ಹೇಳಿ ಧಿಕ್ಕಾರ. ಬೇಕು. ಸಹಕಾರ ಕ್ಷೇತ್ರದಲ್ಲಿ ಇದ್ದ ಹಲವು ನ್ಯೂನತೆಗಳಿಗೆ ತಿದ್ದುಪಡಿ ತಂದಿದ್ದು 2 ಸದನಗಳಲ್ಲಿ ಅಂಗೀಕಾರವಾಗಿದೆ. ರಾಜ್ಯಪಾಲರ ಅನುಮೋದನೆ ಬಾಕಿ ಇದೆ ಎಂದು KMF ನಿರ್ದೇಶಕ R. ಶ್ರೀನಿವಾಸ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ಕೋಚಿಮೂಲ್ ಶಿಬಿರ ಕಚೇರಿ ಸಭಾಂಗಣದಲ್ಲಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ KMF ನಿರ್ದೇಶಕ R. ಶ್ರೀನಿವಾಸ್, ಸಹಕಾರ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತಿ ಸಾಧಿಸಿ ರೈತರು, ಕೃಷಿಕರು, ಹೈನುಗಾರರು ಹಾಗೂ ಸಹಕಾರ ಕ್ಷೇತ್ರದಲ್ಲಿ ತೊಡಗಿರುವ ಎಲ್ಲರ ಪ್ರಗತಿ ದೃಷ್ಟಿಯಲ್ಲಿಟ್ಟುಕೊಂಡು ಸಹಕಾರಿ ಕಾಯ್ದೆಗಳಿಗೆ ತಿದ್ದುಪಡಿ ತರಲಾಗುತ್ತಿದ್ದು, ರಾಜ್ಯಪಾಲರ ಅನುಮೋದನೆ ಸಿಗುತ್ತಿದ್ದಂತೆ ಜಾರಿಯಾಗಲಿವೆ ಎಂದರು. ಡೇರಿಗಳಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಸಹಕಾರ ಕ್ಷೇತ್ರದ ಜನಪ್ರತಿನಿಧಿಗಳು ಈ ನೂತನ ಕಾಯ್ದೆಗಳ ಬಗ್ಗೆ ತಿಳಿದುಕೊಳ್ಳಬೇಕು, ಪರಿಣಾಮಕಾರಿ ಅನುಷ್ಠಾನ ಮಾಡುವ ಕೆಲಸ ಆಗಬೇಕೆಂದರು. ಈ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಹಮ್ಮಿಕೊಂಡಿದ್ದು, ಈ ಶಿಬಿರದ ಉಪಯೋಗವಾಗಲಿ, ರೈತರು, ಹೈನುಗಾರರಿಗೆ ಇನ್ನಷ್ಟು ಸವಲತ್ತುಗಳು ಸಿಗಲಿ ಎಂದು ಆಶಿಸಿದರು. ಸಂಸ್ಥೆಗಳು ನೋಡ್ತಾ ಗೊತ್ತಾಗುತ್ತೆ, ಒಂದ್ಸತಿ ಹೋಗೋಕ್ಕೆ ಒಂದು ಇದು ಬರ್ತದೆ, ಕೆಲವಾರ ಆಳಪ್ಪ ಆಗ್ತವೆ. ಆದರೆ ಮುಖ್ಯವಾಗಿ ನನಗೆ ಗೊತ್ತಿದ್ದಂಗೆ ಸಹಕಾರಿ ಸಂಸ್ಥೆಯಲ್ಲಿ ಬಹುಶಃ ರಾಜಕೀಯವಾಗಿ ನಾವು ಹೆಚ್ಚಿಗೆ ಇನ್ವಾಲ್ವ್ ಆಗಿದೆ, ಪಕ್ಷವಾಗಿ ರಾಜಕೀಯ ಪಕ್ಷಗಳಾಗಿ ಹೆಚ್ಚಿಗೆ ಇನ್ವಾಲ್ವ್ ಆಗಿದೆ. ನಾವು ಹಂಗೆ ಒಬ್ಬ ಸಹಕಾರಿಗಳಾಗಿ ಆ ಸಂಸ್ಥೆಯ ಸಹಕಾರಿಗಳಾಗಿ ನಾವು ಕೆಲಸ ಮಾಡಿದ್ರೆ ಬಹುಶಃ ಇವೆಲ್ಲ ಹೆಚ್ಚಿಗೆ ನಾವು ಬಳಸುವಂಥ ಅವಶ್ಯಕತೆ ಇರಲ್ಲ, ಸಿಂಪಲ್ಲಾಗಿ ಹೋಗ್ತಾ ಇರ್ತದೆ. ಯಾವಾಗ ನೃತ್ಯ ಮಾಡಕ್ಕೆ ಹೋಗ್ತೀವೋ ಬಹುಶಃ ಅವಾಗ ನಿಮಗೆಲ್ಲ ಅನುಭವ ಆಗಿರ್ತದೆ, ಕೆಲವು ನಿಮ್ಮ ಮೇಲೆ ಒತ್ತಡ ಆಗಿರ್ತದೆ. ನೀವು ಸೆಕ್ರೆಟರಿಗಳಾಗಿ ಕೆಲಸ ಮಾಡುವಾಗ ಬಹುಶಃ ಎಲ್ಲರಿಗಿಂತ ಒತ್ತಡ ಜಾಸ್ತಿ ಆಗೋದು ನಿಮ್ಮ ಮೇಲೆ. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕ ಕಾಳನಾಯಕನಹಳ್ಳಿ KM ಭೀಮೇಶ್ ಮಾತನಾಡಿ, ಹಲವಾರು ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಅನೇಕ ರೀತಿಯಲ್ಲಿ ಮೋಸ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. ತಕ್ಷಣವೇ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಡೇರಿಗಳಿಗೆ ಬರುವ ಲಾಭ ಡೇರಿಗಳು ಹಾಗೂ ಹಾಲು ಉತ್ಪಾದಕರಿಗೆ ಸಿಗುವಂತಾಗಬೇಕು. ಈ ನಿಟ್ಟಿನಲ್ಲಿ ಡೇರಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಕೋಚಿಮೂಲ್ ಅಧ್ಯಕ್ಷ K. ಗುಡಿಯಪ್ಪ, ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ HV ನಾಗರಾಜ್ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ನಾಗರಾಜ್, ಕೋಚಿಮೂಲ್ ಶಿಬಿರ ಕಚೇರಿ ಉಪವ್ಯವಸ್ಥಾಪಕ ಡಾಕ್ಟರ್ BR ರವಿಕಿರಣ್, KN ನಾಗರಾಜ್, HS ಉಮೇಶ್ ರೆಡ್ಡಿ,
ಎನ್.ಜಿ. ಜಯಚಂದ್ರ, ವಿ. ಶ್ರೀನಿವಾಸ್, ಶಂಕರ್ ಕುಮಾರ್ ಇನ್ನೂ ಹಲವರು ಹಾಜರಿದ್ರ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಇಂದು ಕೊನೆ ದಿನ ಉತ್ತರಾರಾಧನೆ ಸಂಭ್ರಮ ಮನೆ ಮಾಡಿತು. ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಸೇರಿದಂತೆ ಧಾರ್ಮಿಕ ಉತ್ಸವಗಳು ನಡೆದವು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಬೆಳಗಿನ ಜಾವ ಸುಪ್ರಭಾತ ಸೇವೆ ಪ್ರಾರಂಭವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ವಿಗ್ರಹಕ್ಕೆ ಅರ್ಚಕರಿಂದ ವಿಶೇಷವಾಗಿ ಹಾಲು, ಮಜ್ಜಿಗೆ, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳೆನೀರು ಇತ್ಯಾದಿ ನಾನಾ ಬಗೆಯ ಫಲಗಳಿಂದ ಫಲಪಂಚಾಮೃತ ಅಭಿಷೇಕವನ್ನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಪಾರಾಯಣದೊಂದಿಗೆ ನೆರವೇರಿಸಲಾಯಿತು. 3 ದಿನಗಳ ಆರಾಧನಾ ಮಹೋತ್ಸವ ನಡೆದು ಇಂದು ಕೊನೆಯ ದಿನ ಅತಿ ಮಹತ್ವವಾಗಿದೆ. ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ಥರಾಗಿರುವ ಈ ದಿನಗಳಲ್ಲಿ ರಾಯರ ದರ್ಶನ ಪಡೆದರೆ ಸಕಲ ಸಂಕಷ್ಟಗಳು ದೂರಾಗುತ್ತವೆ ಎಂಬ ನಂಬಿಕೆ ಭಕ್ತರದ್ದಾಗಿದೆ. ಹೀಗಾಗಿ ತಾಲೂಕಿನಾದ್ಯಂತ ಮೂಲೆ ಮೂಲೆಗಳಿಂದ ಭಕ್ತರು, ಭಜನಾ ಮಂಡಳಿಗಳು ಆಗಮಿಸಿ ರಾಯರಿಗೆ ಭಕ್ತಿ ಸೇವೆಯನ್ನ ಸಮರ್ಪಿಸಿದ್ದಾರೆ. ಭಜನಾ ಮಂಡಳಿ ಮುಖ್ಯಸ್ಥ ಮುನಿರಾಮಯ್ಯ ಅವರಿಂದ ಭಕ್ತಿ ಗೀತೆಗಳು, ಭಜನೆ ಹಾಗೂ ಸಂಗೀತ ಕಾರ್ಯಕ್ರಮಗಳು ಮೂಡಿಬಂದವು. ಈ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೇವಾ ಟ್ರಸ್ಟ್ ಪದಾಧಿಕಾರಿಗಳಾದ ಎಚ್. ಚಿತ್ತರಂಜನ್, ಎನ್.ಎ. ಪಾಂಡುರಂಗ, ಸಿ.ವಿ. ವೆಂಕಟರಾಮ್, ಎಂ.ಎ. ಶ್ರೀನಿವಾಸ್ ತಂತ್ರಿ, ಕೃಷ್ಣಕುಮಾರ್, ಎಸ್. ಮುನಿರಾಮಯ್ಯ ಇನ್ನೂ ಹಲವರು ಹಾಜರಿದ್ರ. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಬೀದರ್ ತಾಲೂಕಿನ ಬಾವಗಿ ಗ್ರಾಮದ ಶ್ರೀ ಭದ್ರೇಶ್ವರ ದೇವಾಲಯದಲ್ಲಿ ಶ್ರಾವಣ ಮಾಸದಲ್ಲಿ ನಡೆಸುವ ಚಕ್ರಭಜನೆ ಭದ್ರಯ್ಯ ಸ್ವಾಮಿ ನೇತೃತ್ವದಲ್ಲಿ ನಡೆಯಿತು. 1 ತಿಂಗಳ ಕಾಲ ನಡೆಯುವ ಚಕ್ರಭಜನೆ ಆಕರ್ಷಣೀಯವಾಗಿತ್ತು. ಭದ್ರೇಶ್ವರನಿಗೆ ಅತ್ಯಂತ ಪ್ರಿಯವಾದ ಚಕ್ರಭಜನೆ ಕಳೆದ 250 ವರ್ಷಗಳಿಂದಲೂ ಆಚರಿಸಿಕೊಂಡು ಬರಲಾಗಿದೆ. ಪ್ರತಿದಿನ ರಾತ್ರಿ 9 ಗಂಟೆಯಿಂದ 11 ಗಂಟೆಯವರೆಗೆ ಭಜನೆ ನಡೆಯಲಿದೆ. ಗ್ರಾಮಸ್ಥರು ಭಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಲಾಯಿತು. ಇನ್ನು ಭಜನೆ ಕಾರ್ಯಕ್ರಮದಲ್ಲಿ ಆನಂದ ಸ್ವಾಮಿ, ಶಾಂತಕುಮಾರ ಸ್ವಾಮಿ, ಶಿವಕುಮಾರ ಸ್ವಾಮಿ, ಚನ್ನಮಲ್ಲಪ್ಪ ಹಜ್ಜರಗಿ, ರೇವಣಸಿದ್ದಪ್ಪ ಭದ್ರಣ, ಸಂಗಮೇಶ ಹಜ್ಜರಗಿ, ಲೋಕೇಶ ಕನಶೆಟ್ಟಿ, ಕಲ್ಲಪ್ಪ ಬಮಣಿ, ರಾಜಕುಮಾರ್ ಭದ್ರಣ ಇನ್ನೂ ಹಲವರು ಭಾಗವಹಿಸಿದ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರಿಂದ ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮುಡಾ ಹಗರಣದ ಕುರಿತು ರಾಜ್ಯಪಾಲರು ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು, ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವ ಬದಲು ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಇಳಿದಿರುವ ನಡೆ ಖಂಡನೀಯ ಎಂದು ಆರೋಪಿಸಿದರು. ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಬೀದರ್ ನಗರದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಮಾಜಿ ಸಚಿವ ಪ್ರಭು ಚೌಹಾಣ್, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಶರಣು ಸಲಗರ, ವಿಧಾನ ಪರಿಷತ್ ಮಾಜಿ ಸದಸ್ಯ ರಘುನಾಥ್ ಮಲ್ಕಾಪುರೆ ಇನ್ನೂ ಹಲವರು ಹಾಜರಿದ್ದರು. ವೃದ್ಧ ಮಹಿಳೆಯೊಬ್ಬಳ ಮೇಲೆ ಯುವಕನೊಬ್ಬ ಲೈಂಗಿಕ ದೌರ್ಜನ್ಯ ಎಸಗಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬುಧವಾರ ತಡರಾತ್ರಿ 65 ವರ್ಷದ ಮಹಿಳೆ ಚಿಕಿತ್ಸೆ ಪಡೆದು ಆಸ್ಪತ್ರೆ ಆವರಣದಲ್ಲಿ ಮಲಗಿದ್ದಾಗ ಚಿಂತಾಮಣಿ ನಗರದ ಹೈದರಾಲಿ ಬಡಾವಣೆ ನಿವಾಸಿ ಇರ್ಫಾನ್ ಎಂಬಾತ ವೃದ್ಧ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಸಂತ್ರಸ್ತ ವೃದ್ಧೆ ಕಿರುಚಿಕೊಂಡಾಗ ಅಕ್ಕಪಕ್ಕದಲ್ಲಿದ್ದ ಸಾರ್ವಜನಿಕರು ಸ್ಥಳಕ್ಕೆ ಆಗಮಿಸಿ ಯುವಕ ಇರ್ಫಾನ್ ಎಂಬಾತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವೈದ್ಯಾಧಿಕಾರಿ ಸಂತೋಷ್ ನೀಡಿದ ದೂರಿನ ಮೇರೆಗೆ ಈ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಇಂತಹ ಕೃತ್ಯಗಳು ತಡೆಯಲು ಪೊಲೀಸರನ್ನ ನೇಮಿಸುವಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವುದಾಗಿ ವೈದ್ಯಾಧಿಕಾರಿ ಸಂತೋಷ್ ತಿಳಿಸಿದ್ದಾರೆ. ಪ್ರಾದೇಶಿಕವಾಗಿ ಹಾಲು ಉತ್ಪಾದಕರ ಕುಂದುಕೊರತೆ ಅರಿತು ಸೂಕ್ತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರ ಪ್ರಾದೇಶಿಕ ಸಭೆ ಕರೆಯಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ತಿಳಿಸಿದರು. ದೊಡ್ಡಬಳ್ಳಾಪುರ ನಗರದ ಶಿಬಿರ ಕಚೇರಿಯಲ್ಲಿ ಆಯೋಜಿಸಿದ್ದ ಪ್ರಾದೇಶಿಕ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರಾದೇಶಿಕವಾಗಿ ಹಾಲು ಉತ್ಪಾದಕರ ರೈತರಲ್ಲಿ ಕೆಲ ಸಮಸ್ಯೆಗಳಿದ್ದು ಅವುಗಳನ್ನ ಮನಗೊಂಡು ಸೂಕ್ತ ಪರಿಹಾರ ನೀಡಲು ಈ ಸಭೆ ಆಯೋಜಿಸಲಾಗಿದೆ. ಡೇರಿಗಳ ನಿರ್ವಹಣೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿರುವ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಿಗೆ ಪ್ರಶಂಸನಾ ಪತ್ರ ನೀಡಿ ಬಹುಮಾನ ವಿತರಣೆ ಮಾಡುವ ಮೂಲಕ ಗೌರವಿಸಲಾಗಿದೆ. ತಾಲೂಕಿನಲ್ಲಿ ಹಾಲು ಉತ್ಪಾದನೆ ಉತ್ತಮ ಸ್ಥಿತಿಯಲ್ಲಿದ್ದು ಅಗತ್ಯ ಸೌಕರ್ಯ ಕಲ್ಪಿಸಲಾಗುತ್ತಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ದಾಟುತ್ತಿದ್ದ ವ್ಯಕ್ತಿಗೆ ಕಾರು ಡಿಕ್ಕಿಯಾದ ಪರಿಣಾಮ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ದೇವನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಸೋಲೂರು ಗ್ರಾಮದ 80 ವರ್ಷದ ಕೃಷ್ಣಪ್ಪ ಮೃತ ವ್ಯಕ್ತಿಯಾಗಿದ್ದು ಡಿಕ್ಕಿ ಹೊಡೆದ ಕಾರು ಪರಾರಿಯಾಗಿದೆ. ಅಪಘಾತ ಮಾಡಿ ಕಾರು ಚಾಲಕ ಪರಾರಿಯಾಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೇವನಹಳ್ಳಿ ತಾಲೂಕಿನ ಬ್ಯಾಡ್ರಹಳ್ಳಿ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದ್ದು ರಾಷ್ಟ್ರೀಯ ಹೆದ್ದಾರಿ 807ರಲ್ಲಿ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ಕಡೆಗೆ ತೆರಳುತ್ತಿದ್ದ ಕಾರು ವ್ಯಕ್ತಿಗೆ ಡಿಕ್ಕಿ ಹೊಡೆದಿದೆ. ಈ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂಗಾರದ ಗುಂಡುಗಳನ್ನ ಒಳಗೊಂಡ ಹಾರ ನೀಡುವುದಾಗಿ ಹಣ ಪಡೆದು ನಕಲಿ ಗುಂಡುಗಳ ಹಾರ ನೀಡಿ ಮೋಸ ಮಾಡಿದ್ದ ಪ್ರಕರಣ ಪತ್ತೆ ಹಚ್ಚಿ ಆರೋಪಿಗಳನ್ನ ಬಂಧಿಸಿ 23 ಲಕ್ಷ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 2024ರ ಆಗಸ್ಟ್ 19ರಂದು ಆಂಧ್ರಪ್ರದೇಶದ ನಂದ್ಯಾಲದ ಲಲಿತನಗರ ನಿವಾಸಿ ಅಲ್ಲೂರಯ್ಯ ಎಂಬುವರ ಬಳಿ ಮಧ್ಯವರ್ತಿಗಳಾದ ಬ್ರಹ್ಮಂ ಮತ್ತು ಅಹಮದ್ ಹುಸೇನ್ ಎಂಬುವರು ಬಂದು ತಮ್ಮ ಬಳಿ ಬಂಗಾರದ ಗುಂಡುಗಳಿರುವ ಹಾರವಿದೆ, ಅದರ ಬೆಲೆ 24 ಲಕ್ಷ ಎಂದು ತಿಳಿಸಿದ್ರ. ಅಲ್ಲೂರಯ್ಯ ಹಣ ಸಿದ್ಧಪಡಿಸಿಕೊಂಡು ಮಾಹಿತಿ ನೀಡುವುದಾಗಿ ತಿಳಿಸಿದ್ರ. ಅಲ್ಲೂರಯ್ಯ ಆಗಸ್ಟ್ 18ರಂದು 24 ಲಕ್ಷ ಸಿದ್ಧ ಮಾಡಿಕೊಂಡಿದ್ದು ಬ್ರಹ್ಮಂ ಹಾಗೂ ಹುಸೇನ್ಗೆ ಮಾಹಿತಿ ನೀಡಿದ್ದಾರೆ. ಇಬ್ಬರು ಆರೋಪಿಗಳು ಗೌರಿಬಿದನೂರು ತಾಲೂಕಿನ ಗೊಡ್ಡುವಲಹಳ್ಳಿಯ
ಮುತ್ತುರಾಯನ ಸ್ವಾಮಿ ದೇವಸ್ಥಾನದ ಬಳಿ ಬರುವಂತೆ ಸೂಚನೆ ನೀಡಿದ್ರ. ಅಲ್ಲಿಗೆ ಬಂದ ಅಲ್ಲೂರಯ್ಯ ಅವರ ಬಳಿಯಿಂದ 23 ಲಕ್ಷ ಪಡೆದು ನಕಲಿ ಬಂಗಾರದ ಹಾರ ನೀಡಿ ಉಳಿದ 1 ಲಕ್ಷ ನೀಡುವಂತೆ ಹೇಳಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆಯ ಬಳಿಕ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಲ್ಲೂರಯ್ಯ ದೂರು ದಾಖಲಿಸಿದ್ದು, ತನಿಖೆ ನಡೆಸಿದ ಪೊಲೀಸರು ಆರೋಪಿಗಳಾದ ಗಿರೀಶ್, ರಾಮಾಪುರಂ ಬ್ರಹ್ಮಂ, ಇಲಿಯೇಶ್ ಮತ್ತು ಮಹೇಂದ್ರ ನಾಯಕ್ ಎಂಬುವರನ್ನ ವಶಕ್ಕೆ ಪಡೆದು 23 ಲಕ್ಷ ಅಮಾನತು ಪಡಿಸಿಕೊಂಡಿದ್ದಾರೆ. ಅದು ದಿನ ಬೆಳಗಾದರೆ ಶಾಲಾ ಮಕ್ಕಳು, ಗ್ರಾಮಸ್ಥರು ಸಂಚರಿಸುವ ರಸ್ತೆ ಸ್ವಲ್ಪ ಮಳೆ ಸುರಿದ್ರೂ ಕೆರೆಯಂತಾಗಿ ಸಂಚಾರ ಮಾಡಲು ಸಂಕಷ್ಟ ಎದುರಾಗುತ್ತದೆ. ಸಾಕಷ್ಟು ವರ್ಷಗಳಿಂದ ರಸ್ತೆ ಸರಿಪಡಿಸಲು ಶಾಲಾ ವಿದ್ಯಾರ್ಥಿಗಳ, ಸಾರ್ವಜನಿಕರು ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗೆ ಮೊರೆ ಇಟ್ಟರೂ ಉಪಯೋಗವಾಗಿಲ್ಲ. ಹಾಗಾದ್ರೆ ಯಾವುದು ಆ ರಸ್ತೆ, ಏನು ಅಲ್ಲಿನ ಸಮಸ್ಯೆ ಅಂತೀರಾ? ನೀವೇ ನೋಡಿ. ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು, ನೂರಾರು ಸಾರ್ವಜನಿಕರು ಸಂಚರಿಸುವ ರಸ್ತೆ ಸಂಚಾರಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಹದಗೆಟ್ಟಿದ್ರು ಅದನ್ನ ಸರಿಪಡಿಸಬೇಕು ಎಂಬ ಯೋಚನೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಬಂದಿಲ್ಲ. ಆ ರಸ್ತೆ ಮೂಲಕ ಸಂಚರಿಸುವ ಗ್ರಾಮಗಳ ಜನರು ಹಲವು ಬಾರಿ ರಸ್ತೆ ಸರಿಪಡಿಸುವಂತೆ ಕೋರಿ ಪಂಚಾಯಿತಿಗೆ ಮನವಿ ಮಾಡಿದ್ರು, ಉಪಯೋಗವಾಗಿಲ್ಲ. ನಂಜನಗೂಡು ವಿಧಾನಸಭಾ ಕ್ಷೇತ್ರದ ದೊಡ್ಡ ಕವಲಂದಿ ಗ್ರಾಮದ ರಸ್ತೆಯ ಕಥೆ. ಕೂಲಿ ಕಾರ್ಮಿಕರು, ಬಡವರ ಮಕ್ಕಳು ಶಾಲೆಗೆ ಸಂಚರಿಸುವ ಮುಖ್ಯ ರಸ್ತೆ ಇದಾಗಿದ್ದು, ಗ್ರಾಮಸ್ಥರು, ಬೈಕ್ ಸವಾರರು ಈ ರಸ್ತೆಯಲ್ಲಿ ಸಂಚರಿಸುವ ವೇಳೆ ಬಿದ್ದು ಗಂಭೀರ ಗಾಯಗೊಂಡ ನಿದರ್ಶನಗಳು ಇವೆ. ರಸ್ತೆ ಸರಿಪಡಿಸಲು ಅಧಿಕಾರಿಗಳು ಮುಂದಾಗಬೇಕಿದೆ. ಇಲ್ಲವಾದರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ವಿದ್ಯಾರ್ಥಿಗಳು ನೀಡಿದ್ದಾರೆ. ವಿಜಯಪುರ ಬಳಿಯ ವೆಂಕಟೇನಹಳ್ಳಿ ಗ್ರಾಮದ ನಿವಾಸಿ 85 ವರ್ಷದ ನಾರಾಯಣಮ್ಮ ಎಂಬುವರು ಕಳೆದ 10 ದಿನಗಳ ಹಿಂದೆ ನಾಪತ್ತೆಯಾಗಿದ್ದು, ಇಂದು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ವೆಂಕಟೇನಹಳ್ಳಿ ನಿವಾಸಿ ನಾರಾಯಣಮ್ಮ ಅನಾರೋಗ್ಯದ ಕಾರಣದಿಂದ ಬಳಲುತ್ತಿದ್ದು, ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಪೊಲೀಸರ ತನಿಖೆಯಿಂದ ಹೆಚ್ಚಿನ ವಿವರ ಬೆಳಕಿಗೆ ಬರಬೇಕಿದ್ದು, ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಸಂಬಂಧ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಜೆಡಿಎಸ್ನಿಂದ ಪ್ರತಿಭಟನೆ. ರಾಜ್ಯಪಾಲರ ಅವಹೇಳನಕ್ಕೆ ಖಂಡನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಖಂಡರ ಆಕ್ರೋಶ. ಮುಂದುವರಿದ ಚಿಕ್ಕಬಳ್ಳಾಪುರ ನಗರಸಭೆ ಎಡವಟ್ಟುಗಳು. ಹರಾಜು ಪ್ರಕ್ರಿಯೆಗೆ ಆದೇಶ ನೀಡಿ ಮತ್ತೆ ರದ್ದುಪಡಿಸಿದ ಅಧಿಕಾರಿಗಳು. ಖಾಸಗಿ ಬಸ್ ನಿಲ್ದಾಣ ಬಸ್ ಶುಲ್ಕ ವಸೂಲಿ, ಶೌಚಾಲಯ ನೆಲಸುಂಕ ವಸೂಲಿ ಟೆಂಡರ್ ಮುಂದೂಡಿಕೆ. ಚಿಕ್ಕಬಳ್ಳಾಪುರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಅದ್ಧೂರಿ. 3 ದಿನಗಳಿಂದ ಪೂರ್ವಾರಾಧನೆ, ಮಧ್ಯಾರಾಧನೆ, ಇಂದು ಉತ್ತರ ಆರಾಧನೆ ಮೂಲಕ ಕಾರ್ಯಕ್ರಮಕ್ಕೆ ತೆರೆ. ಗೌರಿ ಗಣೇಶ ಹಬ್ಬಕ್ಕೆ ಸಿದ್ಧವಾಗುತ್ತಿವೆ ಬಗೆ ಬಗೆಯ ಗಣೇಶ ಮೂರ್ತಿಗಳು. ಬಾಗೇಪಲ್ಲಿಯಲ್ಲಿ ಪಶ್ಚಿಮ ಬಂಗಾಳದ ಕಲಾವಿದರಿಂದ ಸಿದ್ಧವಾಗುತ್ತಿರುವ ಗಣೇಶ ಮೂರ್ತಿಗಳು. ಪರಿಸರ ಸ್ನೇಹಿ ಗಣಪನಿಗೆ ಆಸಕ್ತಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.